ನಮ್ಮ ಭಾರತ ದೇಶದ ಅಖಂಡತೆಯನ್ನು ಎತ್ತಿ ಹಿಡಿದ್ರಲ್ಲಿ ರಾಮ ಮಂದಿರ ಪ್ರಮುಖ ಕಾರ್ಯವನ್ನು ವಹಿಸ್ತದೆ ಸರ್. ಅವ್ರಿಗೆ ರಾಮ ಮೊದಲು ಹುಟ್ಟಿದ್ನೋ ಮತ್ತು ಬಾಬರ್ ಮೊದಲು ಹುಟ್ಟಿದ್ನೋ ಅದನ್ನೇ ವಿಚಾರ ಮಾಡೋಣ. 370 ಕಲಂ ತೆಗೆದ್ರು. ಕಾಶ್ಮೀರಿಂದ ಬಹುತ್ ಆತಂಕವಾದ ಭಾಳ ಅಟ್ಯಾಕ್ ಆಗ್ತಿದ್ವು, ಅದು ತೆಗೆದ್ರು. ಆಮ್ಯಾಗ ರಾಮ ಜನ್ಮಭೂಮಿ ಆಯ್ತು, ಆಮ್ಯಾಗ CA NRC ಆಯ್ತು, ಎಲ್ಲ ಕಾನೂನು ತೆಗೆದ್ರು. ಭಾಳ ಖುಷಿ ಆಯ್ತು. ಹನುಮಪ್ಪ ಯಾಕಂತಂದ್ರೆ ಬಂದ ಭಕ್ತರಿಗೆಲ್ಲ ಯಾವುದೇ ಖಾಲಿ ಕೈಯಿಂದ ಕಳಿಸೋದಿಲ್ಲ. ಅವನು ಎಲ್ಲರ ಏನು ಇಚ್ಛೆಗಳಿದಾವಲ್ಲ ಅವನ್ನೆಲ್ಲ ಪೂರ್ತಿ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಅವ್ರಿಗಿದೆ ಸರ್. ರಾಮ ಮಂದಿರದ ಇನ್ನೊಂದು ವಿಶೇಷತೆ ಏನಂದ್ರೆ ರೀ, ನಮ್ಮ ಕನ್ನಡಿಗರು ಭಾಳ ಇಂಜಿನಿಯರ್ಸ್ಗಳು ಭಾಳ ಕೆಲಸ ಮಾಡ್ತಾರೆ ಸರ್. ಈಗ ವಿಶೇಷವಾಗಿ ನಾವು ಸುವರ್ಣ ನ್ಯೂಸ್ದಾಗ ನಾವು ನೋಡಿದ್ರಿ ಸರ್, ಅಲ್ಲಿ ನಮ್ಮ ಕನ್ನಡಿಗರು ಇಂಜಿನಿಯರ್ಸ್ಗಳು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಆಮೇಲೆ ನಮ್ಮ ಕರ್ನಾಟಕದವ್ರು ಪೇಜಾವರ ಶ್ರೀಗಳಲ್ಲಿ ಕಮಿಟಿ ಒಳಗೆ ಇರೋದು ನಮ್ಗೆ ಭಾಳ ಖುಷಿಯಾಗಿದೆ ಸರ್. ಅದಕ್ಕಾಗಿ ರಾಮ ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರ ಪಾತ್ರ ಭಾಳ ದೊಡ್ಡದಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಸರ್. ಸರ್ ಈಗ ಸದ್ಯ ಏನಿಲ್ಲರಿ, ನೆಕ್ಸ್ಟ್ ಟೈಮ್ ಹೋಗ್ಬೇಕು ಅನ್ನೋ ವಿಚಾರ ಐತ್ರಿ ಸರ್. ಭಾಳ ವಿಶೇಷತೆ ಏನಂದ್ರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಕಮಿಟಿ ಒಳಗೆ ನಮ್ಮ ಕರ್ನಾಟಕದ ಪೇಜಾವರ ಸ್ವಾಮಿಗಳು ಇರೋದು ನಮ್ಗೆ ಭಾಳ ಒಂದು ಕನ್ನಡಿಗರ ಹೆಮ್ಮೆಯ ಸಂಗತಿ ಸರ್. ಕರ್ನಾಟಕ ರಾಮ ವಿಗ್ರಹವನ್ನು ಕೂಡ ಕರ್ನಾಟಕದಿಂದಲೇ ಕೆತ್ತನೆ ಮಾಡತಾರೆ ಸರ್. ನಮ್ಗೆ ಭಾಳ ಖುಷಿಯಾಗಿದೆ ಸರ್. ಸರಿ, ಇದೇ ರೀತಿ ವಿಚಾರಗಳು ಬೇರೆ ಧರ್ಮಕ್ಕೂ ಅಪ್ಲೈ ಆಗಬೇಕು ಅನ್ನೋ ನನ್ನ ಆಸೆ. ಇದರಿಂದ ನಮ್ಮ ದೇಶದ ಆರ್ಥಿಕತೆ ಇನ್ನೂ ಕ್ರೋಢೀಕರಣ ಆಗತ್ತೆ ಸರ್, ಮತ್ತು ಟೂರಿಸಂ ಡೆವಲಪ್ ಆಗತ್ತೆ ಸರ್. ಒಂದು ವರ್ಷದಿಂದ ಆಗಬೇಕಾಗಿತ್ತು ಸರ್, ಆದರೆ ಏನೋ ಕಾರಣಾಂತರಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸರ್. ಆದ್ರೆ ಮುಂದಿನ ನಿರ್ಮಾಣದೊಳಗೆ ನಮ್ಮ ಭಾರತ ದೇಶದ ಅಖಂಡತೆಯನ್ನು ಎತ್ತಿ ಹಿಡಿದ್ರಲ್ಲಿ ರಾಮ ಮಂದಿರ ಪ್ರಮುಖ ಕಾರ್ಯವನ್ನು ವಹಿಸ್ತದೆ ಸರ್. ಟೂರಿಸಂ ಭಾಳ ಡೆವಲಪ್ ಆಗತ್ತೆ ಸರ್, ಮತ್ತು ಇನ್ನೂ ಎಕನಾಮಿಕ್ ಸಿಸ್ಟಮ್ ಭಾಳ ಹೈ ಲೆವೆಲ್ಗೆ ಹೋಗುತ್ತೆ ಸರ್. ಟೂರಿಸಂ ಸ್ಟಾರ್ಟ್ ಆಗುತ್ತೆ ಸರ್. ನಮ್ಗೆ ಒಳ್ಳೆ ಹಿಂದೂ ಧರ್ಮ ಬೆಳೆಸ್ತಾ ಇದೆ ಅಂತ ತುಂಬ ಖುಷಿ ಆಗ್ತಾಯಿದೆ ಸರ್ ಮೋದಿ ಅವರಿಂದ. ಎಕ್ಸಾಂಪಲ್ ಸರ್, ಬೇರೆ ದೇಶರು ನಮ್ಮ ಇದಕ್ಕೆ ಬಂದಾಗ, ಇಂಡಿಯಾಗೆ ಬಂದಾಗ ಕೇಸರಿ ಶಾಲ್ ಹಾಕೊಂಡು ಫ್ಲೈಟ್ ಇಳಿತಾ ಇದ್ದಾರೆ ಸರ್. ಅದು ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮಗೆ ಗೋರ್ಮೆಂಟಿಂದ ಯಾವ ಫಂಡು ಬೇಡ, ಏನು ಬೇಡ, ಹಿಂದೂ ಧರ್ಮ ಉಳಿದ್ರೆ ಸಾಕು ನಮಗೆ ಸರ್. ಇದು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ಅಂದರೆ ಜಾತ್ಯತೀತ ರಾಷ್ಟ್ರ ಸರ್. ಇದು ಯಾವುದೇ ಒಂದು ಧರ್ಮವನ್ನಾಗಲಿ ನಾವು ನೇರವಾಗಿ ಅದನ್ನು ಅಭಿವೃದ್ಧಿ ಪಡಿಸೋ ಅಂತ ಹೇಳೋಕ್ಕಾಗಲ್ಲ ಸರ್. ಎಲ್ಲ ಧರ್ಮವನ್ನು ಸಮಾನವಾಗಿ ತೊಗೊಂಡು ಹೋಗ್ಬೇಕಾಗತ್ತೆ ಸರ್. ನಾವು ಇನ್ನು ಉದಾಹರಣೆ ರಾಮ ಮಂದಿರ ಉದ್ಘಾಟನೆಗೆ ಒಬ್ಬ ಮಹಾರಾಷ್ಟ್ರದ ಮುಸ್ಲಿಂ ಹೆಣ್ಣು ಮಹಿಳೆ ಪಾದಯಾತ್ರೆ ಮಾಡ್ತಾರೆ ಸರ್. ನಾವು ಅದನ್ನು ಕೂಡ ಗಮನಿಸಬೇಕಾಗತ್ತೆ ಸರ್. ಈ ನಾವು ರಾಮ ಪ್ಲಸ್ ಅಲ್ಲ, ರಾಮಲಲ್ಲ ಕೂಡ ಅದನ್ನು ಹೇಳ್ತೀವಿ ಸರ್. ನಾವು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಮಾನವ ಧರ್ಮಕ್ಕೆ ಸೀಮಿತ ಸರ್ ರಾಮ. ಅದನ್ನು ನಾವು ಮನವರಿಕೆ ಮಾಡ್ಕೋಬೇಕು ಸರ್. ರಾಮ ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರ ಪಾತ್ರ ಭಾಳ ದೊಡ್ಡದು ಸರ್, ಭಾಳ ದೊಡ್ಡ ಪ್ರಮಾಣ ಸರ್. ಮತ್ತು ಕಮಿಟಿ ಒಳಗೆ ಕರ್ನಾಟಕದ ಪೇಜಾವರ ಶ್ರೀಗಳಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಸರ್. ರಾಮ ಮಂದಿರದ ವಿಗ್ರಹವನ್ನು ಕರ್ನಾಟಕದಲ್ಲೇ ಕೆತ್ತಾರೆ ಸರ್. ಮತ್ತು ರಾಮನ ಬಂಟ ಹನುಮಂತ ಹುಟ್ಟಿದ್ದು ಕರ್ನಾಟಕದಲ್ಲಿ ಸರ್. ಉತ್ತರ ಪ್ರದೇಶ ಅಯೋಧ್ಯೆಗೂ ನಿನ್ನೆ ಮೊನ್ನೆ ಸಂಬಂಧ ಅಲ್ಲ ಸರ್. ತ್ರೇತಾಯುಗದಿಂದಲೂ ನಮ್ಮ ಕರ್ನಾಟಕಕ್ಕೂ ಅಯೋಧ್ಯೆಗೂ ಭಾಳ ಅವಿನಾನುಭವ ಸಂಬಂಧ ಐತೆ ಸರ್. ಏರ್ಪೋರ್ಟ್ ಓಪನ್ ಮಾಡಕತ್ತಾರು, ರೈಲ್ವೆ ಸ್ಟೇಷನ್ ಮಾಡಕತ್ತಾರು. ಜಗತ್ತಿನಾಗ ಇಂಥ ಇದೇ ಇಲ್ಲ ಗುಡಿ ಏನು. ಅದಕ್ಕೆ ನಮ್ಮ ಎಲ್ಲ ಹಿಂದೂ ಮಂದಿಗೆ ಅಲ್ಲ, ಎಲ್ಲ ಧರ್ಮದವ್ರಿಗೂ ಇದು ಒಳ್ಳೆಯ ಸಂಗತಿ ಇದು. ಇದರಂತ ನಾವು ಎಲ್ಲರೂ ಒಕ್ಕಟ್ಟಾಗಿ ಚೆಂದಾಗಿ ನಮ್ಮ ರಾಷ್ಟ್ರ ಉಳಿಸ್ಕೋಬೇಕು. ರಾಮರಾಜ್ಯ ಆಗಬೇಕು. ಅದು ಏನು ಮೊದಲು ಹೆಂಗೆ ಸೀತಾಮಾತೆ ಇದ್ರೊಳಗೆ ಬಂದಳು, ಹಂಗೆ ಈಗ ಅಲ್ಲೂ ಪ್ಲೇನ್ ಬರಕತ್ತು. ಪುಷ್ಪ ವಿಮಾನ. ಅದಕ್ಕೆ ನಮಗೆಲ್ಲರಿಗೂ ಖುಷಿಯಾಗೈತಿ. ಶ್ರೀರಾಮಲಿಂದ ನಮ್ಮ ಭಾರತ ಉಳಿಲಿ, ಬೆಳೀಲಿ, ಎಲ್ಲರೂ ಸುಖದಿಂದ ಇರಲಿ, ಎಲ್ಲರಿಗೂ ಸುಖ ಆಗಲಿ. ಮತ್ತು ಮೇನ್ ಅಂದ್ರೆ ನಮಗೆ ಮತ್ತೊಂದು ಹೆಮ್ಮೆ ಅಂದ್ರೆ ನಮ್ಮ ಮೈಸೂರೊಳಗೆ ಕಲ್ಲು ಹೋಗೈತಿ. ಏನು ಆ ರಾಮ ಮೂರ್ತಿಗೆ, ಸೀತಾಮೂರ್ತಿ ಎಲ್ಲ ನಮ್ಮವ ಕಲ್ಲು. ಅದಕ್ಕೆ ಉಮೇಶ್ ಬಿಡ್ತು ಅದು ಕೆತ್ತವನು ಮೈಸೂರು. ಅದನ್ನು ಪರೀಕ್ಷೆ ಮಾಡಿದ್ದು ಹಿಂದಕ್ಕೆ ನಾವೆಲ್ಲ ಇಟ್ಟಂಗೆ ಕಳಿಸೇವಿ. ಇಲ್ಲಿದೆ ಏನು ಎಲ್ಲರೂ ಮನೆಗೆ ಎರಡೆರಡು ಇಟ್ಟಂಗೆ ಜಮಾ ಮಾಡಿ ಕಳಿಸ್ಕೊಟ್ಟೈತಿ. ಈಗಾದರೂ ನಾವು ಅದಕ್ಕೆ ತಯಾರಾದೀವಿ ದೇಣಿಗೆ ಕೊಡೋಕ್ಕೆ. ಸಾವಿರಾರು ಕೋಟಿ ಆಗೈತಿ, ಆದರೂ ಮತ್ತು ನಮಗೆ ಉಮೇಶ್ ಐತಿ. ಅಷ್ಟೇ ಕೊಟ್ಟರು, ಯಾಕಂದ್ರೆ ನಮಗೆ ಇದು ಮಾಡ್ದವ ಆಶೀರ್ವಾದ ರಾಮ. ಎಲ್ಲ ಧರ್ವೊಬ್ಬರಿಗೂ ಧರ್ವೊಂದು ಜಾತಿ ಅವರಿಗೆ ಏನು ರೈತರಿಗೆ ಒಟ್ಟು ನಮ್ದು ಏನೈತಿ ಭಾರತ ಅನ್ನೋದು ಅಗದಿ ಸುಖದಿಂದ ಇರಬೇಕಂತ ನಾವು ನಮ್ಮ ಮನೆಯೊಳಗೆ ರಾಮನ ಪೂಜೆ ಮಾಡ್ತೀವಿ. ಎಲ್ಲರಿಗೂ ಸಿಹಿ ಅನ್ಸುತ್ತೀವಿ. ಅವತ್ತು ಏನು ಆದಷ್ಟು ಬೇಕಂದ್ರೆ 4 ಮಂದಿಗೆ ಊಟ ಹಾಕಿಸ್ತೀವಿ. ಅಷ್ಟು ಜನರ ಗದ್ದಲು ಕಡಿಮೆ ಆದ್ಮ್ಯಾಗ ಹೋಗೋರ ನಾವು ಇಲ್ಲಿದ್ದಾವ ಇದು ಮಾಡ್ಕೊಂಡು ಯಾರು ಬರ್ತಾರೆ ಕರ್ಕೊಂಡು ಹೋಗ್ತೀವಿ, ಯಾರು ಈದಿಲ್ಲ ಸಹಾಯ ಮಾಡಿ ಕರ್ಕೊಂಡು ಹೋಗ್ತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಚಲೋ ಆಗೈತ್ರಿ. ನಮ್ಮ ಆರಾಧ್ಯ ದೇವ್ರಿ ಅವ ರಾಮ. ನಮಗೆಲ್ಲ ಚಲೋ ಅನ್ಸಾಕತ್ತೈತ್ರಿ. ಈ ಮೋದಿ ಇನ್ನೊಮ್ಮೆ ಬಂದ್ರೆ ಇವೆಲ್ಲ ಸಾಧ್ಯ. ನಮ್ಮ ಹಿಂದೂ ಧರ್ಮ ಉಳಿಯಾತೈತ್ರಿ ಜಾಸ್ತಿ ಆಗಿ. ಅದಕ್ಕೆ ನಮ್ಮ ಹಿಂದೂ ಧರ್ಮ ಇನ್ನೂ ತುಂಬ ಪ್ರಚಾರ ಆಗತೈತೆ. ಹಂಗಾಗಿ ಮೋದಿ ಬರ್ಬೇಕಂತ ನಮ್ಮ ಅನಿಸಿಕೆ. ಅದೊಂದು ಅದ್ಭುತವಾದ ಮಂದಿರ ರೀ. ಅಲ್ಲಿ ಇದು ಈಗಾಗಲೇ ಅದ್ರ ಮೊದ್ಲೇಕ ಮುಸ್ಲಿಂ ಅವ್ರ ಅಲ್ಲಿ ಬೇರೆದವ್ರು ಇದ್ರಿ. ಅದ್ರ ಮೇಲೆ ಮೊದ್ಲೇಕ ರಾಮ ಮಂದಿರ ತೀರ್ಪು ನೀಡ್ತ್ರಿ. 22ನೇ ತಾರೀಕು ಅದ್ರ ಉದ್ಘಾಟನೆ ಐತಿ.
ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಕೂಡಿ ಅದೊಂದು ಇತಿಹಾಸ ಆಗೋ ಥರ ಮಾಡಿ ಎಲ್ಲ ರಾಮ ಮಂದಿರ ಬಗ್ಗೆ ಹೆಚ್ಚಿನ ಇನ್ನು ಹಿಂದೂಗಳು ಎಲ್ಲ ಪ್ರೋತ್ಸಾಹ ನೀಡಿ ಉತ್ತಮವಾಗಿ ಉದ್ಘಾಟನೆ ನಡೆಸ್ಬೇಕಂತ ಹೇಳ್ತಾರೆ. ಕುತೂಹಲದಿಂದ ಕಾಯ್ತಿದ್ದೀವಿ ಸರ್ ನಾವು ಹೋಗೋಕ್ಕಲ್ಲಿ. ತುಂಬ ಕಾತರ ಇದೆ ಸರ್. ಧಾರವಾಡಿಂದ ಹೆಂಗಿದ್ರು ಟ್ರೈನ್ ಫ್ರೀ ಆಗಿದೆ ಅಲ್ಲ, ಹೋಗ್ಬೇಕಂತ ತುಂಬ ಆಸೆ ಇದೆ. ಇಲ್ಲ ಸರ್, ಅವ್ರದ್ದು ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ಹೆಮ್ಮೆ ನಮ್ಮ ಭಾರತ ದೇಶ ಬೆಳಿಬೇಕಂತ. ನಮ್ದು ಚಿಕ್ಕಯ್ಯ ಸಾಲಿಮಠ ಅಂತೇಳಿ ಸರ್. ನಾವು ಸಿದ್ಧಾರ್ಥ ಅಜ್ಜನ್ ಭಕ್ತರು ರೀ. ಮತ್ತು ನಿಮ್ಮ NP ನ್ಯೂಸ್ ಚಾನಲ್ಗೆ ನಮ್ಗೆ ಮಠದಿಂದ ಸ್ವಾಗತ ರೀ. ಹಿಂದೂ ಧರ್ಮದಾಗ ನಮ್ಮದು 2ನೇ ದೀಪಾವಳಿ ಅಂದಂಗೆ ರೀ ಇದು. ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಇದು ಪ್ರತಿ ವರ್ಷ ದೀಪಾವಳಿ ಮಾಡ್ತಿದ್ದು. ಇದು ದೀಪಾವಳಿಗಿಂತ 2ನೇ ದೀಪಾವಳಿ ರೀ. ನಮಗೆ ಭಾಳ ಖುಷಿ ಅನಿಸ್ತೈತೆ ರೀ. ಹೀಗೆ ಇದು ನಮ್ಮ ಹಿಂದೂ ಧರ್ಮದಾಗ ಹಿಂದೂ ಸಂಪ್ರದಾಯ ಮುಂದುವರಲಿ, ಎಲ್ಲೆಲ್ಲಿಯೂ ಹಿಂದೂ ರಾಮ ಹೆಚ್ಚಿಗೆ ರಾಮಗೆ ಜಯವಾಗಲಿ ಅಂತೇಳಿ ನಾವು ಹೇಳ್ತೀವಿ. ಒಂದು ಏನಂದ್ರೆ ಎಲ್ಲ ಧರ್ಮನೂ ನಾವು ಸ್ವಾಗತ ಮಾಡ್ತೀವಿ. ಎಲ್ಲ ಧರ್ಮವು ಯಾವುದೂ ದ್ವೇಷ ಮತ ಪಂಥ ಇಲ್ಲ. ನಮ್ಮ ಸಿದ್ಧಾರ್ಥ ಅಜ್ಜನಂತೂ ಎಲ್ಲ ಧರ್ಮ ಜಾತಿ ಮತ ಪಂಥಗಳಿಗೆ ಎಲ್ಲರಿಗೂ ಸ್ವಾಗತ. ಆದ್ರೆ ಅವ್ರವ್ರ ಧರ್ಮಕ್ಕೆ ಅವ್ರವ್ರ ಕೊಲೆಗೆ ಹೋದ ಕೂಡಲೇ ಅವ್ರವ್ರ ವೈಯಕ್ತಿಕವಾಗಿ ಧರ್ಮ ಇಟ್ಬೇಕು. ವಿಶ್ವಕ್ಕೆಲ್ಲ ಎಲ್ಲ ಬೇಕು. ಅವ್ರವ್ರದ್ದೇ ಆದಂಥ ಒಂದು ಇದ್ರೊಳಗೆ ಅವ್ರು ಮಾಡ್ತಿರ್ತಾರೆ ಧರ್ಮ. ಅವ್ರ ಧರ್ಮ ಅವ್ರಿಗೆ ಬೇಕೇ ಬೇಕು. ಈಗ ಹಂಗಾಗಿ ನಾವು ಇಲ್ಲಿ ಹೋಗೋರು ಅಲ್ಲಿ ಮಸೀದಿಗೆ ಯಾಕೆ ಹೋಗಲ್ಲ, ಮಸೀದಿಗೆ ಹೋಗೋ ಕ್ರಿಶ್ಚಿಯನ್ ಇದಕ್ಕೆ ಯಾಕೆ ಹೋಗಲ್ಲ, ಯಾಕಂತಂದರೆ ಅವ್ರವ್ರ ವೈಯಕ್ತಿಕ ವಿಚಾರಗಳವು. ಆದ್ರೆ ಎಲ್ಲರೂ ಮೂಲ ಧರ್ಮ ಒಂದೇ, ಮಾನವ ಧರ್ಮ ಒಂದೇ. ಓಂ ನಮಃ ಶಿವಾಯ. ಶ್ರೀ ಸಿದ್ಧಾರ್ಥ ಸ್ವಾಮೀಜಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಶ್ರೀರಾಮನವಮಿ ದಿವಸನೇ ಹುಟ್ಟಿದ್ದಾರೆ. ಇದು ಫಸ್ಟ್ ಇಂಪಾರ್ಟೆಂಟ್ ಡೇಸ್. ಅದಕ್ಕೆ ನಮ್ಗೆ ನಮ್ಮ ಮಠದವ್ರಿಗೆ, ನಮ್ಮ ಮಠದ ಭಕ್ತರಿಗೆ ಎಲ್ಲರಿಗೆ ಭಾಳ ಆನಂದ ಆಗ್ತದೆ. ಇದು ಹಿಂದೂ ರಿಲೀಜಿಯಸ್ ಎಂಡೋಮೆಂಟ್ಸ್ ಆ್ಯಕ್ಟ್ ಕೆಳಗೆ ಎಷ್ಟು ದೇವಾಲಯ ಅದಾವೆ ಅದರೊಳಗೆ ಇದು ಅಗದಿ ಪ್ರಸಿದ್ಧ ದೇವಾಲಯ ಅಂತ ಅನ್ನಿಸ್ತದೆ ಇನ್ಮೇಲೆ ನಮ್ಗೆ. ಏನು ರೀ, ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಅಂತದೆ. 5000 ವರ್ಷ ಎಕ್ಸ್ಕವೇಷನ್ ಮಾಡಿದಾಗ. ಇಂಡಸ್ ಅಂದರೆ ಹಿಂದೂಸ್. ನಮ್ಮ ಭಾರತ ಸಂವಿಧಾನದಲ್ಲಿ ಹಿಂದೂಸ್ತಾನ್ ಅನ್ನುವಂಥ ಹೆಸರು ಇತ್ತು ನೋಡ್ರಿ. ಇವತ್ತು ಒಂದಾನೊಂದು ಕಾಲದಾಗ ಅದು ಸೆಕ್ಯುಲರ್ ಅಂತ ಮಾಡಿ ಅದನ್ನು ತೆಗೆದಿರ್ಬೇಕಂತ ಆಗ್ತದೆ. ಆದರೆ ಇವ್ರು ಹೇಳಿದಾಗ ನಮ್ಮ ಫ್ರೆಂಡ್ ಅದು ಸೆಕ್ಯುಲರ್ ಸ್ಟೇಟ್ ಅನ್ನೋದೇನೋ ಬ್ಯಾಡ್ ಅನ್ನೋಕ್ಕೆ ಬರಲ್ಲ. ಅಂಬೇಡ್ಕರ್ ಅಂತವರು ಎಲ್ಲರೂ ಮಾಡ್ಕೊಂಡು ಹೋಗಿದೈತಿ. ಆಮೇಲೆ ಈ ನಮ್ಮ ಹಿಂದೂಗಳದ್ದು ಅನ್ನೋದು ಒರಿಜಿನಾಲಿಟಿ ಐತಿ ನಮ್ಮಲ್ಲಿ. ಏನು ರೀ, ಇವತ್ತು ನನ್ನ ಕಡೆ ಒಂದು ಮೊಬೈಲ್ ಬಂದೈತಿ, ನೀವು ಸಾಧ್ಯ ತೋರಿಸ್ತೀನಿ ಹಿಂದಗಡಿಸಿ. ಅದರೊಳಗೆ ಸುಮಾರು 300 ಫೂಟ್ ಕೆಳಗೆ, ಸಮುದ್ರದ ಕೆಳಗೆ ದ್ವಾರಕಾನಾಥ್ ದೇವಸ್ಥಾನ ಇದ್ದಿದ್ದು ಬಂದುಬಿಟ್ಟೈತಿ ಇವತ್ತನ ನನ್ನ ಕಡೆ. ಅದನ್ನ ಎಲ್ಲರಿಗೂ ನಾನು ತೋರಿಸ್ತಾ ಇದ್ದೀನಿ. ಅಲ್ಲಿ ದ್ವಾರಕಾನಾಥ ದೇವಸ್ಥಾನ ಅಂದ್ರೆ ಹಿಂದಿನ ಕಾಲದಲ್ಲಿ ಐತಂದ್ರೆ ಒಂದಾನೊಂದು ಕಾಲಕ್ಕೆ ಶ್ರೀಕೃಷ್ಣ, ಶ್ರೀರಾಮ, ಹನುಮಂತ, ಮಹಾಭಾರತದವರು ಎಲ್ಲರೂ ಇದ್ರು ಅನ್ನುವಂಥದ್ದು ನಮ್ಗೆ ಅಥೆಂಟಿಕೇಟೆಡ್ ಅದ. ಮತ್ತು ಶ್ರೀರಾಮ, ಕೃಷ್ಣ ಇವರೆಲ್ಲ ಹುಟ್ಟಿದ್ದು ಬಾಬರ್ಗಿಂತ ಮೊದಲು ಅನ್ನೋದು ಯಾರಿಗೆ ಗೊತ್ತೈತೆ ಇಲ್ಲೋ? ನಮಗಂತೂ ಗೊತ್ತೈತಿ. ಇವ್ರು ಯಾರು ವಿರೋಧ ಮಾಡ್ತಾರೆ ನಮ್ಮ ಇದ್ದವರು, ಅವ್ರಿಗೆ ರಾಮ ಮೊದಲು ಹುಟ್ಟಿದ್ನೋ ಮತ್ತು ಬಾಬರ್ ಮೊದಲು ಹುಟ್ಟಿದ್ನೋ ಅದನ್ನೇ ವಿಚಾರ ಮಾಡೋಣ. ಮತ್ತು ಇನ್ ವ್ಯೂ ಆಫ್ ದಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಎಲ್ಲ ಈಕ್ವಲ್ ಟು ದಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಆ ಜಜ್ಮೆಂಟ್ ನಾವು ಸ್ವಾಗತಿಸಲಿಕ್ಕೆ ಬೇಕು. ಆಮೇಲೆ ಅವ್ರಿಗೆ ಪರಿಹಾರ ಹೇಳ್ಯಾರ ಅವರು. ಆ ಪರಿಹಾರ ಪ್ರಕಾರ ಅವ್ರು ನೋಡ್ಕೊಳ್ಬೇಕು. ಏನು ರೀ, ನಮಗೇನಿಲ್ಲ ಅವ್ರ ಮಂದಿ ಬಗ್ಗೆ ಯಾವುದೂ ತಕರಾರಿಲ್ಲ. ಅವರು ನಮ್ಮ ಕಾನ್ಸ್ಟಿಟ್ಯೂಷನಲ್ ಸಿಟಿಜನ್ಸ್ ಆಫ್ ಇಂಡಿಯಾನ. ಹೀಗಾಗಿ ಅವರು ಟೆರರಿಸ್ಟು ಇಂಥ ವಿಚಾರಗಳನ್ನ ಕೈ ಬಿಡ್ಬೇಕು. ಯಾಕಂದ್ರೆ ಮಾಡರ್ನ್ ಡೇಸ್ ಒಳಗೆ ನೋಡಿರಿ, ದೊಡ್ಡ ಉಕ್ರೇನ್ ಅಂತ ದೇಶ ಎಲ್ಲ ಸುಟ್ಟು ಬಸ್ ಮಾಡಕತ್ತ. ಎಲ್ಲರೂ ನನ್ನ ಕಡೆ ಬಾಂಬ್ ಐತಂದು ನಿಮ್ಮ ಮನೆಯೆಲ್ಲ ಸುಟ್ಟು ಬಿಟ್ರೆ ಆ ಮನೆಗೆ ಸಂಬಂಧಪಟ್ಟಂಥ ಕಲ್ಲು, ಸಿಮೆಂಟು, ಉಸುಕು ಒಂದಾನೊಂದು ಕಾಲದಾಗ ಭೂಮಿಯಿಂದ ತೆಗೆದಿದ್ದಿರ್ತದೆ, ಕಲ್ಲೆಣ್ಣೆ, ಪೆಟ್ರೋಲು. ಇನ್ನು ಮತ್ತು ಅದನ್ನು ನಾವು ಎಕ್ಸ್ಕಾವೇಷನ್ ಮಾಡಿನ ನಾವು ಮಾಡಬೇಕು. ಒಮ್ಮೆ ಹುಟ್ಟಿದಂಥ ವಸ್ತು ಕೊಂದ್ಬಿಟ್ರೆ ಆ ವಸ್ತು ಮತ್ತೊಮ್ಮೆ ರಿಗೇನ್ ಮಾಡೋಕ್ಕಾಗಲ್ಲ, ಮತ್ತು ಹೊರಗತ್ತೇವೆ. ಈ ಥರ ಜಗತ್ತು ನಾಶ ಆಗತ್ತೈತಿ ಮನುಷ್ಯರ ಒಂದು ದುರ್ಗುಣದಿಂದಾಗಿ. ಅಂಥ ದುರ್ಗುಣ ಹೋಗಲೆಂದ್ರೆ ರಾಮ, ಕೃಷ್ಣ ಇವನ್ನೆಲ್ಲ ಪುರಾಣದೊಳಗೆ ಮಾಡಿದ್ದದ. ಏನು ರೀ, ಮತ್ತು ನಾವು ವಕೀಲರಾಗಿ ಹೇಳೋದಂದ್ರೆ ಪ್ರಮಾಣ ವಚನ ಸ್ವೀಕರಿಸ್ಬೇಕಾದ್ರೆ ಎಲ್ಲರೂ ದೇವರ ಹೆಸರನ್ನೇ ಸ್ವೀಕರಿಸ್ತಾರೆ. ಇವನ್ ವಿಟ್ನೆಸ್ ಬಾಕ್ಸ್ ನಿಂತರೂ ಸಹಿತ ಮಹಾಭಾರತ ಅದನ್ನು ಉಪಯೋಗ ಮಾಡ್ಕೊಂಡು ಮಾಡೋದು ಇರ್ತದೆ ಪ್ರಮಾಣ ವಚನ. ನಾವು ಕನ್ನಡದ ಇದು ಮಾಡಿ ಸತ್ಯವಾಗಿ ಹೇಳ್ತೇನೆ, ಸತ್ಯವಲ್ಲ ಬೇರೇನು ಹೇಳೋದಲ್ಲ ಸತ್ಯ. ಹೀಗೆಲ್ಲ ಇರೋದ್ರಿಂದ ಮತ್ತು ಹಿಂದೂಗಳು ಮಸ್ಟ್ ಆ್ಯಂಡ್ ಶುಡ್ ಯಾರು ಇರಿಸ್ಬೇಕ ಕಾಸ್ಟ್ ಆ್ಯಂಡ್ ಕ್ರೀಡ್. ರಾಮ ಅಂದ್ರೇನು ಅದು ಒಂದು ವಿಷ್ಣುವಿನ ಅವತಾರ ಅದ. ಏನು ರೀ, ವಿಷ್ಣು, ರಾಮ ಅಂದರೆ ವಿಷ್ಣು, ವಿಷ್ಣು ಅಂದರೆ ಪರಮಾತ್ಮ, ಪರಮಾತ್ಮ ಅಂದರೆ ಬ್ರಹ್ಮ. ಈ 3 ದೇವರಂತ ಏನು ಅದೇವಿ ಎಲ್ಲ ಒಂದೊಂದು ಅವತಾರದ ಕಥೆಗಳು. ಒಂದು ನೀತಿ ನಿಯಮ ಕಲೀಲಿಕ್ಕೆ ಅದ ಹೊರತು ಆ ಜಾತಿಯವ್ರಿಗೆ ಈ ಜಾತಿಯವ್ರು ಬರಬೇಕು ಬರಬೇಡ ಅನ್ನೋಂಗಿಲ್ಲ. ಅದಕ್ಕೆ ನಾವು ರಾಮ ಮಂದಿರ ಕಟ್ಟಿದ್ದು ಬರೋಬರಿ. ಅದೇ ರಾಮ ಮಂದಿರ ಮತ್ತು ಅಯೋಧ್ಯದೊಳಗೆ ರಾಮ ಹುಟ್ಟಿದ್ದು ಕರೆ,
ಆ ಕಾರಣದಿಂದ ಅದು ಶತಸಿದ್ಧ ಇದೆ. ಅದು ಎಲ್ಲರೂ ಸ್ವಾಗತಿಸಿ ಅವ್ರಿಗೆ ಎಲ್ಲ ಚಲೋ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ಅದೆಲ್ಲ ಕರೆಕ್ಟಾಗಿ ನಾವು ಸ್ವತಂತ್ರ ದಿವಸ ಬೆಂಗಳೂರು ವಿಧಾನಸೌಧ ಮುಂದೆ ಹೋಗಿ ಧ್ವಜ ಏರಿಸ್ಬೇಕು, ದಿಲ್ಲಿಗೆ ಕೆಂಪುಕೋಟೆಗೆ ಹೋಗಂತ ಆಗೋದಿಲ್ಲ. ಅದೇ ಥರ ಲೋಕಲ್ ನಾವು ರಾಮ ಮಂದಿರ ಇರ್ತಾವೆ, ಹನುಮಂತ ದೇವ್ರ ಗುಡಿ ಇರ್ತಾವೆ, ಅಲ್ಲೆಲ್ಲ ಧ್ವಜ ಏರಿಸಿ ರಾಮ ಜನ್ಮದಿನ ಅಥವಾ ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಿತ್ತು ಅನ್ನೋ ಒಂದು ಸ್ವೀಟ್ ಹಂಚಿ ಅದೊಂದು ಮಾಡ್ಬೋದು. ಅದಕ್ಕೇನಿಲ್ಲ ಏನ್ರಿ. ನಿಮ್ಮ ಮನೆಗೆ ಬಂದ್ರೆ ಸಹಿತ ನಾವು ಹೊತ್ತದ ಒಳಗೆ ಬರ್ಬೇಕಾದ್ರೆ ಬರಲಿ ಎಂಟ್ರಿ ಅಂತ ಕೇಳ್ತೀವಿ, ಇಲ್ಲ ಬರ್ರಿ ಅಂದಾಗ ಒಳಗೆ ಹೋಗ್ತೇವೆ. ಒಂದು ವಸ್ತು ನಾವು ತಯಾರು ಮಾಡಿದ್ರೆ ಅದರಿಂದ ಅನೇಕ ಮಂದಿಗೆ ಅನುಕೂಲ ಆಗ್ತದೆ ಹೊರತು ಅದು ಕೆಟ್ಟ ಅಂತ ಆಗೋದಿಲ್ಲ. ಕೆಟ್ಟ ಅಂತ ತಿಳ್ಕೊರೆ ಕೆಟ್ಟ ಆಗ್ತದೆ. ಈಗ ಸೂರ್ಯ ಹೋಗ್ತಿರ್ತಾನೆ, ನಡು ಮಾಡಿ ಬರ್ತಿದ್ವಿ, ನಾವು ಬಿಸಿಲಾಗ ಹೋಗ್ತಿರ್ತೇವೆ, ಇರ್ತವ್ರೆ, ನಮಗೆ ಬಿಸಿಲು ನೆರಳು ಸಿಕ್ತಲ್ಪ ಖುಷಿ ಪಡ್ತೇವೆ. ಮತ್ತೊಬ್ಬರೇ ನೋಡಿ ಸೂರ್ಯ ಅಂತ ಸೂರ್ಯಾಗನೇ ಒಂದೊಂದು ಸಲ ಶೇಡ್ ಬರ್ತಿದ್ವಿ, ನಮ್ದು ಗತಿ ಎಲ್ಲ ಅನ್ನೋ ಸಮಾಧಾನ ಪಟ್ಕೊಳ್ತಾರೆ. ಹೌದಿಲ್ಲ ರೀ? ಅಂತ ಯಾರಿಗಿನ್ನೂ ತೊಂದರೆ ಇಲ್ಲ ಅಂತ ಅನ್ನೋಂಗಿಲ್ಲ ಶನಿದೇವ್ರು ಇರುವ ನಾನು. ಆದರೆ ಅದನ್ನೇ ಪರ್ಮನೆಂಟ್ ಅಂತ ತಿಳ್ಕೊಂಗಿಲ್ಲ. ಒಬ್ರಿಗಿಲ್ಲ ಒಂದಿಲ್ಲ ಒಂಥರ ಬೆನಿಫಿಟ್ ಆಗೇ ಆಗ್ತದೆ ಏನು ರೀ. ಅದಕ್ಕೆ ತಾವು ಹೇಳ್ದಂಗೆ ರಾಮ ಮಂದಿರ ಉದ್ಘಾಟನೆ ಭಾಳ ಯಥೋಚಿತವಾಗಿದೆ ಮತ್ತು ಈಗಿನ ಕಾಲದಾಗ ಎಲ್ಲರಿಗೂ ಅವಶ್ಯ ಇದ್ದಂಥ ಒಂದು ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದ ಒಂದು ಅವಶ್ಯಕ ಡ್ಯೂಟಿ ಆಗಿದೆ. ಅದು ಮಾಡಿ ಕಟ್ಟಿ ಎಲ್ಲ ಹಿಂದೂ ಆಚರಿಸಬೇಕು ನಮ್ದೆಲ್ಲ ಅಭಿಪ್ರಾಯ ಚಲೋ ಇದೆ. ಅದು ಯಾವತ್ತು ಸ್ಟಾಪ್ ಮಾಡ್ತಾರ ಗೊತ್ತಿಲ್ಲ. ಅಂದ್ರೆ ಈ ಕರ್ನಾಟಕನ ಮಾರೋದಂದ್ರೆ ಗ್ಯಾರಂಟಿ ಅವರು ಫ್ರೀ ಮಾಡೋದು ಒಳ್ಳೇದು ಅಂತಲ್ಲ. ಏನ್ 4 ದಿವಸ ಮಾತ್ರ ಇದು ಈ ಪರ್ಮನೆಂಟ್ ಅಲ್ಲ. ಅದ್ರ ಬದಲು ಅಕ್ಕಿ ಬೆಳೆ ಕಡಿಮೆ ಮಾಡಿದ್ರೆ ಜನಕ್ಕೆ ಉಪಯೋಗ ಆಗಿರೋದು ತಿನ್ನೋ ಐಟಮ್. ಈ ಫ್ರೀ ಅವಶ್ಯಕತೆ ಇರ್ಲಿಲ್ಲ ಇದನ್ನ ಮಾಡೋದನ್ನ. 2,000 ರೂಪಾಯಿ ಬೇಕಾಗಿರ್ಲಿಲ್ಲ. 10 kg ಅಕ್ಕಿನೂ ಬೇಕಾಗಿರ್ಲಿಲ್ಲ. ಇನ್ನೇನು ಮಾಡ್ಬಿಟ್ಟಿದ್ದೀರಲ್ಲ ಅಂತ ಯೂಸ್ ಮಾಡ್ಕೋತೀವಿ ಅಷ್ಟೇ. ನಾವು ಅದನ್ನ ಅವಶ್ಯಕತೆ ಇರ್ಲಿಲ್ಲ. ಮೋದಿ ಅವರು ಏನ್ ಮಾಡ್ತಾ ಇದಾರೆ ಅದು ಒಳ್ಳೇದೇ. ಅವ್ರು ಮಾಡ್ತಾ ಇರೋದು ಒಳ್ಳೇದೇ. ಮುಂದಿನ ಬರಬೇಕು ಅವರೇನೆ ಅಧಿಕಾರಕ್ಕೆ ಬಂದವರು ಏನಾದ್ರು ಮಾಡಬೇಕು ದೇಶಕ್ಕಾಗಿ, ನಮ್ಮ ದೇಶಕ್ಕಾಗಿ ಏನಾದ್ರು ಮಾಡಬೇಕು. ಅವರು ನಮ್ಮ ದೇಶನ ಅವ್ರಿಗೆ ಉದ್ಧಾರ ಮಾಡಕ್ಕೆ ಹೋಗ್ತಾರೆ ಇದ್ದಾರೆ ಹೊರತು ಅವರೇನು ಇದು ಮಾಡ್ತಾ ಇರಲಿಲ್ಲ. ಖುಷಿ ಇದೆ. ಅವ್ರೇನಾರು ನಮಗೆ ಅವಕಾಶ ಮಾಡಿಕೊಟ್ರೆ ಟ್ರೈನ್ ಅದು ಏನಾದ್ರು ಫ್ರೀ ಇದ್ದರೆ ಹೋಗ್ಬೇಕು ಅನ್ನೋ ಖುಷಿ ಇದೆ. ನಾವು ನೋಡಬೇಕು, ಅಯೋಧ್ಯೆಗೆ ಹೋಗಬೇಕು ಅನ್ನೋ ಖುಷಿ ಇದೆ. ನಮಗೂ ಒಟ್ಟಿಗೆ ಹೋಗ್ಬೇಕು, ಎಲ್ಲರೂ ನೋಡಬೇಕು ಅನ್ನೋ ಖುಷಿ ಇದೆ ಸರ್ ನಮಗೆ. ಸರ್ ಅವ್ರಿಗೆ ಯಾಕೆ ಬೇಕಾಗಿತ್ತು ರೀ ಸರ್? ಬೇಕಾಗಿರಲಿಲ್ಲ ಅನ್ಕೋತೀನಿ ನಾನು. ಇವಾಗ ಮಾಡೋರಿದ್ರೆ ಹಂಗೆ ಮಾಡ್ಬೋದಾಗಿತ್ತು. ರಾಜಕಾರಣ ಬೇಕಾಗಿರಲಿಲ್ಲ. ನಮ್ಗೆ ಖುಷಿ ಇದೆ ಸರ್ ಅವ್ರ ಆಡಳಿತ. ಅವರೇ ಬರಬೇಕು ಮುಂದೆ ಅನ್ನೋದು ಖುಷಿ ಇದೆ ಸರ್ ನಮಗೆ. ಈ ಕಾಂಗ್ರೆಸ್ ಸರ್ಕಾರ ಏನು ಇದು ಇಲ್ಲ ಸರ್. ಬೇರೆಯವ್ರಿಗೆ ಎಲ್ಲಿ ಸಿಗ್ತಾ ಇಲ್ವಲ್ಲ ಸರ್? ಎಲ್ರಿಗೂ ಎಲ್ಲಿ ಸಿಗ್ತಾ ಇದೆ? ಯಾರಿಗೂ ಸಿಗ್ತಾ ಇಲ್ಲ. ಯಾರಿಗೋ ಒಬ್ರಿಗೆ ಸಿಗ್ತಾ ಇದೆ. ಇವಾಗ ಫುಲ್ ಬಡವ್ರಿಗೆಲ್ಲ ಎಲ್ಲಿ ಸಿಗ್ತಾ ಇದೆ ಸರ್? ಯಾರಿಗೂ ಸಿಗ್ತಾನೆ ಇಲ್ಲ. ಮಧ್ಯಮ ವರ್ಗದವ್ರಿಗೆ ಅವ್ರವ್ರು ವಸೂಲಿ ಇರೋರಿಗೆ ಎಲ್ಲ ಅವ್ರವ್ರಿಗೆ ಹೋಗ್ತಾ ಇದೆ. ಬಡವ್ರ ಕೈಗೆ ಎಲ್ಲಿ ಸಿಗ್ತಾ ಇದೆ ಸರ್? ಸಿಗೋದೇ ಇಲ್ಲ. ಅವರು ತುಂಬ ಬಡವ್ರನ್ನು ಇವು ಉಪಯೋಗ ಮಾಡಲ್ಲ ಸರ್. ದುಡಿಯೋದು ತಿನ್ನೋದೇ ಸಾಕಾಗಿದೆ. ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ಕೋತಾರೆ ಸರ್? ನಮಗೆ ಹಿಂದೂಗೆ ಒಳ್ಳೆಯದಾಗುತ್ತದೆ. ನಮ್ಮ ಧರ್ಮ, ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯ ಹೆಸರನ್ನು ತರ್ತಾ ಇರೋದು ರಾಮ ಮಂದಿರ. ಒಳ್ಳೇದು ಅನಿಸುತ್ತೆ. ಅವರೇ ಬರಬೇಕು, ಮತ್ತು ನೆಕ್ಸ್ಟ್ ಬರ್ಬೇಕಾದ್ರು ಅಂದರೆ ನಮ್ಮ ದೇಶ ಉಳಿಬೇಕಾದ್ರೆ ಅವರೇ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸರ್. ಈ ಕಾಂಗ್ರೆಸ್ಸಿಂದ ಏನಾಗಂಗಿಲ್ಲ ಅಂತಂದು ಅವ್ರು ಚಲೋ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ 10 ವರ್ಷದಲ್ಲಿ ತುಂಬ ಚೆನ್ನಾಗಿ ಆಡಳಿತ ಕೊಟ್ಟಿದ್ದಾರೆ. ಅವರು ಒಳ್ಳೇದಂತ ಅನ್ಸುತ್ತೆ. ಮಾಡಿ ತೋರಿಸಿದ್ದಾರೆ. ಇವಾಗ ಯಾವ ಥರ ಮಾಡಬೇಕು ಅನ್ನೋ ಸನ್ಯಾಸಿಗಳು ಅಂತ ಮಾಡಿ ತೋರಿಸಿದ್ದಾರೆ. ಮಾಡಿ ತೋರಿಸಿದ್ದಾರೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಇದು ಮುಗಿದ ನಂತರ, ಅವಧಿ ಮುಗಿದ ನಂತರ ನೆಕ್ಸ್ಟ್ ಪ್ರಧಾನಮಂತ್ರಿ ಅವರೇ ಆಗ್ಬೇಕನ್ನೋ ಎಲ್ಲರ ಆಕಾಂಕ್ಷೆ ಕೂಡ ಇದೆ ಸರ್. ಸಲ ನಂಬರ್ 1 ದೇಶ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಸರ್. ಆದರೆ ಇವರಿದ್ರೆ ಆಗುತ್ತೆ ಅನ್ನೋ ಒಂದು ಆಸೆ. BJP ಅಂತಂದರೆ ಮೋದಿಯವ್ರು ಆಡಳಿತ ಇದ್ದರು ನಮಗೇನು ಯೂಸ್ ಆಗಲ್ಲ. ಖರ್ಚಿಗೆ ಅಷ್ಟೇ. ಮನೇಲಿ ಇಸ್ಕೊಳ್ಳೋದಿಲ್ಲ, ಇದಕ್ಕೆ ಖರ್ಚು ಮಾಡ್ಬೋದು ಅಷ್ಟೇ ಆಗುತ್ತೆ ಸರ್. ಹಿಂಗೆ ಹೌದು, ಅದರಿಂದ ಯೂಸ್ ಇಲ್ಲ. ಅದು ಆಯಿತು ಗೃಹಲಕ್ಷ್ಮಿ ಎಲ್ಲನೂ ವೇಸ್ಟ್ ಅಂತ ಅನ್ಕೊತೀನಿ ಸರ್. ಬಡವರಿಗೆ ಅಷ್ಟೇ ಆಗಲ್ಲ ಸರ್. ಅದು ಜೊತೆ ಶ್ರೀಮಂತರಿಗೂ ಆಗ್ತಾ ಇದೆಯಲ್ಲ. ಬಡವರಿಗೆ ಅಷ್ಟೇ ಅಂತೇನಿಲ್ಲ. ಇನ್ನು ಆರೋಗ್ಯದೊಳಗೆ ಏನೋ ಮಾಡ್ಬೋದಾಗಿತ್ತು ಏನೋ ಒಂದು. ಆದರೆ ಸರಿ ಸಂಗಾಟಾಗಿ ಎಲ್ಲರಿಗೂ ಶ್ರೀಮಂತರು ಬಂದರು ಬಡವರು ಬಂದರು 2,000 ಅಂತಂದರೆ ಅದು ವೇಸ್ಟ್ ಯೋಜನೆ ಅಂತ ಅನ್ಕೊಂತೀನಿ ಸರ್ ನನ್ನ ಪಾಲಿಗೆ. ಹಿಂದೂಗಳು ಇದ್ದರು ನಮ್ಮ ದೇಶದಾಗೆ ಊಟ ಮಾಡಿ ನಮ್ಮ ದೇಶದ ಮೇಲೆ ಉಲ್ಲಟ ಆತಾರೆ ರೀ. ಮೋದಿ ಯಾರು ಬಂದರು ಜಗ ಉಳಿತದ ನಮ್ಮದು. ಅವ ಜರ್ಕತ್ ಬರಲಿಲ್ಲ, ಇದು ಉಳಿಯೋದು ನೋಡಕ್ಕೆ ಹಂಗಾತು ನೋಡಕ್ರಿ ನೀವು. ಈಗ ಇವರೇ ಮಾಡ್ಲಕತ್ತಾರ. ಇದು ಆದ್ರೂ ಬಸ್ಸದು ಬೀಸೋದು ಫ್ರೀ ಚಲೋ ರೀ. ನಮಗೇನದು ಉಪಯೋಗ ಇಲ್ಲ ತಿಳಿರಿ. ನಮ್ಮ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದಕ್ಕೆ ಯಾರು ಕೊಟ್ಟಾರ ಸರ್? ಸರಿ ಅಲ್ಲಿ ಯಾರು ಕೊಟ್ಟಿದ್ದಾರೆ ಸರ್? ಆ ಅಜ್ಜಾಗ ಒಬ್ಬ ಕೊಟ್ರ, ಆ ಅಜ್ಜಿ ಒಂದು ಕೊಟ್ಟಾರ, ಮತ್ತು ಯಾರು ಕೊಟ್ಟಿರ. ನಾನು ಒಬ್ಬ BA ಕಲಿತಾ ಇದ್ದೇನೆ. ನನಗೇನಾರ ಹೇಳ್ರಂಗಾದ್ರೆ ಇದು 5 ವರ್ಷದ ಮಟ್ಟ ಅಷ್ಟೇ ಉಳ್ಕಿದ್ದೇನ ಇಲ್ಲ. ಅವನು ಏನು ಯೋಜನೆಗಳು ಹಾಕ್ಕೊಂಡೆ ಮಾಡಿದ್ದಾನೆ ಅದು 5 ವರ್ಷದ ಮಟ್ಟ ಅಷ್ಟೇ. ಆಮೇಲೆ ಇದು ಕಟ್ ಹಾಕುತ್ತಂತ ನಾನು ಭರವಸೆ ಆಯ್ತು. ನಮ್ಗೆ ಒಳ್ಳೆ ಖುಷಿ ಆಗುತ್ತೆ ಸರ್, ಸಂತೋಷ ಆಗುತ್ತೆ.
ರಾಮ ಲಕ್ಷ್ಮಣ ಅವರೆಲ್ಲ ಮಾಡಿರೋ ಹೋರಾಟಗಳಲ್ಲೆಲ್ಲ ಮುಂದೆ ಎಲ್ಲ ಪ್ರಜೆಗಳಿಗೆಲ್ಲ ಗೊತ್ತಾಗಲಿ ಹಾಗೆ ಮುಂದಿನ ಪೀಳಿಗೆಗಳಿಗೆ ಅದು ಗುರುತಾಗಿ ಇರಲಿ ಅಂತ ಈ ಸಮಾಜ ವತಿಯಿಂದ ಹಾಗೂ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅವರು ಪುಟಗಳಲ್ಲಿ ಹೆಸರು ಇರುವ ಕಾರಣಕ್ಕಾಗಿ ನಮ್ಮ ಗುರುತಿಗಾಗಿ ಕಟ್ಟಬೇಕೆಂದು ನಾವು ಬಯಸುತ್ತೇವೆ. ಅದು ನಮ್ಮ ಪುರಾಣದಿಂದ ಇದೆ ಸರ್. ಅವ್ರದ್ದು ಎಷ್ಟೋ ಹೋರಾಟಗಳಲ್ಲಿ ನಮ್ಮ ರಾಮ ಲಕ್ಷ್ಮಣವರು ಹಾಗೂ ಈ ಆಂಜನೇಯ ಅವರು ಎಲ್ಲ ಹೋರಾಟ ಮಾಡಿ ರಾವಣನ ಒಬ್ಬರನ್ನ ಸಂಹಾರ ಮಾಡಿ ನಮ್ಮ ಪ್ರಜೆಗಳನ್ನು ನಮ್ಮ ದೇಶವನ್ನು ಹೆಸರು ಉಳಿಸಿದ್ರು. ಆ ಮಹಾವ್ಯಕ್ತಿಯನ್ನು ಕಟ್ಟಿರೋ ತಪ್ಪಿಲ್ಲ ಸರ್, ಕಟ್ಬೋದು ಸರ್. ಈಗ ಇದೆ ಅಲ್ಲ ಸರ್, ಆಸ್ಪತ್ರೆಗಳಿದ್ದಾವೆ ಎಲ್ಲ ಇದೆ. ಮೊದಲಿನ ಕಾಲದಲ್ಲಿ ಇರಲಿಲ್ಲ, ಈಗೆಲ್ಲ ಟೆಕ್ನಾಲಜಿ ಇದೆ ಬೆಂಗಳೂರಲ್ಲಿ. ಅವ್ರವ್ರ ಮನಸ್ಸಿಂದ ಆಲೋಚನೆ ಮಾಡಿದರೆ ದೇವರಲ್ಲಿ ಎಲ್ಲ ಭಕ್ತಿ ಇರೋರು ಎಲ್ಲರೂ ಬರ್ಬೋದು ಸರ್. ಹೌದು, ಈಗ ಮುಸ್ಲಿಮ್ಸ್ ಅವ್ರದ್ದು ಅವ್ರದ್ದು ಒಂದು ಪ್ರೀತಿ, ನಮ್ಮ ಹಿಂದೂ ಅವ್ರದ್ದು ಒಂದು ಪ್ರೀತಿ, ಆ ಕ್ರಿಶ್ಚಿಯನ್ ಅವ್ರದ್ದು ಒಂದು ಪ್ರೀತಿ, ಸಿಂಗ್ ಅವ್ರದ್ದು ಒಂದು ಪ್ರೀತಿ, ಎಲ್ಲ ಅವ್ರ ಧರ್ಮದ ಪ್ರಕಾರ ಅವ್ರು ನಡ್ಕೋಬೋದು, ತಪ್ಪಿಲ್ಲ ಅಂತ ನಾವು ನಮ್ಮ ಮನಸ್ಸಿಂದ ಹೇಳ್ತೇವೆ ಸರ್. ನಮಗೆ ಒಂಥರ ಖುಷಿ ಅನ್ಸುತ್ತೆ ಸರ್, ಯಾಕಂದರೆ ನಾವೇನಾರು ಮಾಡಬೇಕು, ಆ ಥರ ಒಂದು ನಮ್ಮ ಭಾರತ ದೇಶದಲ್ಲಿ ಇರಬೇಕು, ನಮ್ಮ ಇಂಡ್ಯಾದಲ್ಲಿ ಇರಬೇಕು ಅನ್ನೋ ಇತಿಹಾಸದಿಂದ. ಆ ಕಡೆ ಅಮೇರಿಕಾ, ಲಂಡನ್, ಫಾರಿನ್, ಜಪಾನ್ ಆ ಕಡೆ ಎಲ್ಲ ಯಾವುದಿಲ್ಲ ಸರ್. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಆ ಥರ ಇರಬೇಕಂತ ನಾವು ಬಯಸ್ತೀವಿ ಸರ್. ನಾವು ಅದರಿಂದ ಹೋರಾಟಕ್ಕೂ ಮುಂದಾಗ್ತೀವಿ. ಆ ಥರ ಏನಾರು ಕಷ್ಟಗಳೆಲ್ಲಾದ್ರೆ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಸರ್. ಈ ಪ್ರಜಾತ್ವ ಅವ್ರು ನಡೆಸ್ತಾ ಇದ್ದಾರೆ, ಒಂದು ಕಾರಣದಿಂದ ಒಳ್ಳೆಯವರು ಅಂತ ನಾವು ಬಯಸ್ತೀವಿ. ಅಯೋಧ್ಯೆ ರಾಮ ಮಂದಿರವನ್ನು ಇವಾಗ ಜನವರಿ 22 ಉದ್ಘಾಟನೆ ಆಗುತ್ತೆ. ಹಿಂದೂಗಳಾಗಿ ಅದನ್ನ ಯಾವ ಥರ ನೀವು ಸಂಭ್ರಮಿಸ್ತೀರಿ ಸರ್? ಭಾಳ ಒಂದು ಸಂತೋಷದ ಸಂಗತಿ ಇದು. ಯಾಕಂದರೆ ನಮ್ಮ ಪೂರ್ವಜರು ಏನು ನಾವು ಅಯೋಧ್ಯೆ ರಾಮ ಮಂದಿರ ಅಲ್ಲಿ ಅಯೋಧ್ಯೆ ರಾಮ ಜನ್ಮಸ್ಥಳ ನಾವೆಲ್ಲ ಪುಸ್ತಕದಲ್ಲಿ ಓದಿದ್ದೀವಿ. ಅಯೋಧ್ಯೆ ಅಂದರೆ ರಾಮನ ಜನ್ಮಸ್ಥಳ. ಅದು ಏನೇನು ಕಾರಣಾಂತರಗಳಿಂದಾಗಿ ಅದು ವಿವಾದ ಆಗಿ ರಾಮ ಮಂದಿರ ಅಲ್ಲಿಂದ ಅದು ಸಣ್ಣ ಒಂದು ದೇವಸ್ಥಾನ ಇದ್ದಿದ್ದು ಅದು ಕೆಡವಿ ಅಲ್ಲಿ ಮಸೀದಿ ಕಟ್ಟಿದ್ರು. ಅದೆಲ್ಲ ವಿಚಾರಣೆಯಾಗಿ ಈಗ ಮತ್ತದು ಅಲ್ಲಿ ರಾಮ ಮಂದಿರ ಇತ್ತು ಅನ್ನೋದೊಂದು ಪ್ರೂವ್ ಆಗಿ ಇಡೀ ಭಾರತ ದೇಶಕ್ಕೆ ಎಲ್ಲ ಜನತೆಗೆ ಅದು ಒಂದು ಭಾಳ ಒಂದು ಸಂತೋಷದ ಸಂಗತಿ. ಸುಂದರ ಒಂದು ಭವ್ಯವಾದ ಮಂದಿರ ಕಟ್ತಾ ಇದ್ದಾರೆ. ಅಂದರೆ ರಾಮನ ಒಂದು ಜನ್ಮಸ್ಥಳ, ಅದು ಭವ್ಯವಾದಂಥ ಮಂದಿರ ನೋಡಬೇಕು. ನಾವು ಇರುವೊಳಗೆ ಅದು ನೋಡ್ತೇವೆ ಇಲ್ಲೋ ಅನ್ನೋದು ನಮಗೆ ಇದ್ದಿದ್ದಿಲ್ಲ. ಆದರೆ ನರೇಂದ್ರ ಮೋದಿ ಅವರ ಒಂದು ಆಡಳಿತದಿಂದ, ಭಾರತೀಯ ಜನತಾ ಪಕ್ಷದ ಒಂದು ನಾಯಕರ ಒಂದು ಇದರಿಂದ ಶ್ರಮದಿಂದ ಅಯೋಧ್ಯೆ ರಾಮ ಮಂದಿರ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಅದೆಲ್ಲ ಭಾರತೀಯರಿಗೆ ಒಂದು ಸಂತೋಷದ ಸಂಗತಿ. ಸರ್, 22ನೇ ತಾರೀಕಿಗೆ ಈಗ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ. ಅವ್ರೇನು ಹೇಳಿದಾರೆ ಅಲ್ಲಿ ಅಧ್ಯಕ್ಷರು, ನಿಮ್ಮ ಸುತ್ತಮುತ್ತಲಿರೋ ಗುಡಿಗೊಂಡಾರು ಹೋಗಿ ಪೂಜೆ ಸಲ್ಲಿಸ್ತಾರೆ. ಸೊ ನಿಮ್ದೇನು ಪ್ಲ್ಯಾನ್ ಮಾಡಿದ್ರು? ನಿಮ್ದೇನು ಯಾವ ಥರ ಅನ್ಕೊಂಡು ನೋಡಿ, ಯಾಕಂದರೆ ಎಲ್ಲರೂ ಅಯೋಧ್ಯೆ ರಾಮ ಮಂದಿರ ಅದೇ ದಿವಸ ನಾವು ಹೋಗಿ ನೋಡಬೇಕು, ಅದೇ ದಿವಸ ಅಲ್ಲಿ ನಿರ್ಮಾಣ ಏನು ಪೂಜೆ ನಡೀತಾ ಇದೆ, ಅದೇ ದಿವಸ ನಾವು ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಬೇಕು ಅಂಥೇಳಿ ಎಲ್ಲರದ್ದು ಹಂಬಲ ಇದೆ. ಯಾಕಂದರೆ ಇದು ಸಾವಿರಾರು ವರ್ಷದ ಒಂದು ಕನಸಿದೆ. ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡುವುದಂದರೆ, ಯಾಕಂದರೆ ಅಲ್ಲಿ ಹೋದಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಅದು ಅನಾನುಕೂಲ ಆಗಬಾರ್ದು ಅಂತ ಕಾರಣಕ್ಕೆ ಅವರು ಅಲ್ಲಿ ಅಧ್ಯಕ್ಷರೋದೆಲ್ಲ ಆ ಟೈಪ್ ಹೇಳಿದ್ದಾರೆ. ಅದನ್ನು ಎಲ್ಲರೂ ಒಂದು ಮನವಿ ಮಾಡ್ತಾ ಇದ್ದೀನಿ. ಅಂದರೆ ಈಗ ರಾಮ ಜನ್ಮಸ್ಥಳ ಅದು ಅಲ್ಲಿ ನಿರ್ಮಾಣ ಆಗಿದೆ ಮಂದಿರ, ಮುಂದೆ ಭಾಳ ಇದು ಇನ್ನೂ ದಿವಸ ಇದೆ. ಸ್ವಲ್ಪ ಅದು ಅಲ್ಲಿಂದ ಒಂದು ಸ್ವಲ್ಪ ವ್ಯವಸ್ಥೆ ಅದೆಲ್ಲ ಸರಿ ಆದಮೇಲೆ ಮತ್ತು ನಾವು ಹೋಗಿ ಎಲ್ಲರೂ ರಾಮನ ಒಂದು ಭವ್ಯವಾದ ಮಂದಿರ ವೀಕ್ಷಣೆ ಮಾಡೋಣ, ಅಲ್ಲಿ ರಾಮನ ದರ್ಶನ ತೆಗೆದುಕೊಳ್ಳೋಣ. ಮತ್ತು ಈಗೇನು ಒಂದು ಆದೇಶ ಬರ್ತಿದೆ ಅಂದರೆ ಅಲ್ಲಿ ಯಾವುದೂ ಅನಾನುಕೂಲ ಆಗಲಾರದೆ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ದರ್ಶನ ಆಗಲಿ. ನಾವೆಲ್ಲ ದೇವಸ್ಥಾನ ಮನೆಗೆ ಹೋಗ್ತಾ ಇದ್ದೀವಿ. ಒಂದು ನಮ್ಮ ಸಂಘ ಪರಿವಾರದಿಂದ ಒಂದು ಆದೇಶ ಬಂದಿದೆ. ರಾಮನ ಫೋಟೋ ಮತ್ತು ಮಂದಿರದ ಒಂದು ಫೋಟೋ ಅಕ್ಷತೆ ಅಂತ ಕೊಡ್ತಾ ಇದ್ದಾರೆ. ಆ ಅಕ್ಷತೆ ಎಲ್ಲ ಮನೆಗೆ ನಾವು ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ನಮಗೆ ಏನು ಒಂದು ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ, ಆ ಪ್ರಕಾರ ನಾವು ಪ್ರತಿಯೊಂದು ಹನುಮಾನ್ ಚಾಲೀಸ ಆಗಲಿ, ಹನುಮಂತನ ದೇವಸ್ಥಾನ ಆಗಲಿ, ಶ್ರೀರಾಮನ ದೇವಸ್ಥಾನ ಎಲ್ಲೆಲ್ಲಿ ಇದ್ದಾವೆ ಎಲ್ಲ ದೇವಸ್ಥಾನಗಳಲ್ಲಿ ನಾವು ರಾಮನ ಫೋಟೋ ಇಟ್ಟು ಅಲ್ಲಿ ಪೂಜೆ ಮಾಡಿ ಭಜನೆ ಮಾಡ್ತೀವಿ. ನಮಗೆ ಭಾಳ ಖುಷಿಯಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಿದೆ ಅಂತ ಭಾಳ ಖುಷಿ. ನರೇಂದ್ರ ಮೋದಿಯವರು ಈ ಯುವ ಪೀಳಿಗೆಯನ್ನು ನಾವು ಇದು ಅಂದ್ಕೊಂಡಿದ್ದಿಲ್ಲ. ಹಳೆಯ ಅದ್ರ ಸಂಬಂಧ ದೇಶದ ಸಂಬಂಧ ರಾಮ ಮಂದಿರ ಸಂಬಂಧ ಭಾಳ ಮಂದಿ ಹೋರಾಡ್ಯಾರ, ಹಿಂದೂ ಕಾರ್ಯಕರ್ತರೆಲ್ಲ. ಅದು ಅವ್ರಿಗೆ ನೋಡೋಕ್ಕಾಗಿಲ್ಲ. ನಮ್ಮ ಹೊಸ ಪೀಳಿಗೆ ನಾವು ಅದು ನೋಡೋ ಅಂತೇವೆ. ಇನ್ನೂ ಭಾಳ ಸಂತೋಷ ಆಯ್ತು. ಮೋದಿಯವ್ರು ಇಂಥದ್ದು ಕೆಲಸ ಮಾಡಲಿ. ಇನ್ನೂ ಕಾಶಿ ಒಳಗೆ ಐತಿ ನಮ್ಮ ಮಹಾದೇವ, ಇನ್ನೂ ಮಥುರಾ ಒಳಗೆ ಕೃಷ್ಣ ಜನ್ಮಭೂಮಿ ಐತಿ. ನಮ್ಗೆ ಎರಡು ಅವು ಅದು ಇನ್ನೂ ತುಂಬ ಖುಷಿ ಆಗ್ತೈತಿ. ಒಂದೇ ಹೆಜ್ಜೆ ಮೋದಿಯವರು, ಯೋಗಿಯವ್ರ ನೇತೃತ್ವದಲ್ಲಿ ನಮಗಂತೂ ಭಾಳ ಸಂತೋಷ ಆಗಿದೆ. ಅಲ್ಲೆಲ್ಲ ನಾವು ಇಲ್ಲಿ ಗುಡಿಯಲ್ಲಿ ನಮ್ಮ ಮನೆ ಹತ್ರ ಶ್ರೀರಾಮನ ಬ್ಯಾನರನ್ನು ಹಾಕಿ, ರಂಗೋಲಿ ಹಾಕಿ, ಸಾಯಂಕಾಲ ಟೈಮಿಗೆ ದೀಪೋತ್ಸವ ಆಚರಣೆ ಮಾಡಬೇಕು. ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಈ ಬಡವ್ರಿಗೆ ಏನು ನಮ್ಮ ಕಡೆಯಿಂದ ಏನು ಹಾಕಿ ಸೇವೆ ಅದು ಮಾಡೋದು, ಏನು ಪ್ರಸಾದ ಕೊಡೋದು ಅದಂತ ನಮ್ಗೆ ಭಾಳ ಖುಷಿಯಾಗಿದೆ. ನಾವು ಈಗ ಅನ್ಸಾಂತಿದೆ ನಮ್ಮ ದೇಶದಾಗೆ ಒಂದು ಸರ್ಕಾರ ಭಾಳ ಸಬಲತರ ಸ್ಟ್ಯಾಂಡ್ ಐತಿ. ಎಲ್ಲ ಧೈರ್ಯ ಅಂದರೆ ಹೆಂಗಪ್ಪ ಅಂದ್ರೆ ಧೈರ್ಯ ಭಾಳ ಮಾಡ್ತಾರೆ ನಮ್ಮ ಸರ್ಕಾರ.
ಯಾವುದಕ್ಕೂ ಹಿಂಜರಗಂಗಿಲ್ಲ. ಯಾವುದೇ ಕೆಲಸ ಆದರೂ 370 ಕಲಂ ತೆಗೆದ್ರು. ಕಾಶ್ಮೀರಿಂದ ಬಹುತ್ ಆತಂಕವಾದ ಭಾಳ ಅಟ್ಯಾಕ್ ಆಗ್ತಿದ್ವು, ಅದು ತೆಗೆದ್ರು. ಆಮ್ಯಾಗ ರಾಮ ಜನ್ಮಭೂಮಿ ಆಯ್ತು, ಆಮ್ಯಾಗ CA NRC ಆಯ್ತು, ಎಲ್ಲ ಕಾನೂನು ತೆಗೆದ್ರು. ಭಾಳ ಖುಷಿ ಆಯ್ತು. ಈಗ ರಾಮ ಜನ್ಮಭೂಮಿಗೋಸ್ಕರ ಎಷ್ಟೋ ವರ್ಷಗಳ ಕಾಲ ಹೋರಾಡಿದರು. ಈಗ ಉದ್ಘಾಟನೆ ಐತೆ ಸರ್. ಅದ್ರಾಗ ಒಬ್ಬ ಹಿಂದೂ ಆಗಿ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಗೆ ಅಭಿಪ್ರಾಯ ಹೆಂಗೆ? ಭಾಳ ಖುಷಿ ಆಗೈತೆ ರೀ ರಾಮ ಜನ್ಮಭೂಮಿ ರಾಮ ಮಂದಿರ ಆಗಿ ಭಾಳ ಹೋರಾಟ ಮಾಡ್ಯಾರ, ಭಾಳ ಮಂದಿ ಇದಾಗ್ಯಾರ. ಅವಾಗ ಕಾಂಗ್ರೆಸ್ನವ್ರು ಭಾಳ ಅದ್ರ ಬಗ್ಗೆ ಇದು ಮಾಡಿದ್ರು, ಏನೇನೂ ಇದಿಲ್ಲ. ಇವ್ರು ಬಂದ ಮ್ಯಾಗ ಈಜಿ ಕಲ್ಲು ಎತ್ತಿದಂಗೆ ಆತು, ಹಂಗೆ ಅಷ್ಟು ಚಲೋ ಆಗೈತಿ. ದೊಡ್ಡದು ಒಂದು ಅಯೋಧ್ಯೆ ಮಂದಿರ ನಿರ್ಮಾಣ ಮಾಡಿದ್ರು. 22ನೇ ತಾರೀಕಿಗೆ ಉದ್ಘಾಟನೆ ಮಾಡಿದ್ದಾರೆ. ಸೊ ನಿಮ್ಮ ಸುತ್ತಮುತ್ತಲಿನ ಗುಡಿಗೊಂಡಾಳಿಗೆ ಹೋಗಿ ಪೂಜೆ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ನೀವೇನು ಮಾಡ್ಬೇಕು ಮಾಡಿರಿ ಅವತ್ತು 22? ನಾವು ಅವತ್ತು ಏನೈತಿ ಹಿಂದೂ ಪರ ಯಾರು ಹೋರಾಟ ಮಾಡ್ಯಾರ ಅವರಿಗೆಲ್ಲ 1-2 ಮಂದಿಗೆ ಸೇರಿ ಸನ್ಮಾನ ಮಾಡಿ ಅವ್ರನ್ನ ತೊಗೊಂಡು ನಾವು ಅವ್ರ ಹಿಂದೆ ಇದು ಮಾಡ್ಬೇಕಂತ. ಇದಕ್ಕಿಂತ ಹೆಮ್ಮೆ ವಿಷಯ ಮತ್ತು ಸಂತೋಷ ಸುದ್ದಿ ನಮ್ಗೆ ಮತ್ತೊಂದಿಲ್ಲ ಅಂತ ನಮಗೆ ಅನ್ನಿಸ್ತದೆ. ನಮಗೆ ಭಯಂಕರ ಖುಷಿ ಅದ. ಮತ್ತು ನಮ್ಮ ನುಗ್ಗಿಕೆರೆ ಹನುಮಂತೇವ್ರ ಗುಡಿ ಒಳಗಿದ್ದು ಪರ್ಯಾಯಸ್ಥರಾಗಿ ನಾವಿಲ್ಲಿ ಕೆಲಸ ಮಾಡ್ಲಿಕ್ಕದಕ್ಕೆ ಮತ್ತೂ ಹೆಚ್ಚಿನ ನಮಗೊಂದು ಸಂದರ್ಭ ಬಂದು ಸಿಕ್ಕದ ನಮಗೆ. ಅದಕ್ಕೆ ನಾವು ಅವತ್ತಿನ ದಿವಸ ನಾವು ಕೆಲವು ಕಾರ್ಯಕ್ರಮಗಳು ಮಾಡ್ಬೇಕಂತ ರೂಪರೇಷೆಗಳನ್ನು ಹಾಕ್ಕೊಂಡೀವಿ. ಆಮೇಲೆ ಇಲ್ಲಿ ನಾವು ಕಟ್ಸಿದ್ದು ಈಗ 12 ವರ್ಷದ ಹಿಂದೆ ಕಟ್ಸಿದ್ದು ರಾಮಾಂಜನೇಯ ಒಂದು ಹಾಲ್ ಇದೆ ಇಲ್ಲಿ. ಅದೇ ಹಾಲ್ನಲ್ಲಿ ನಾವು ರಾಮನ ಇದು ಭಕ್ತಿ ಮತ್ತು ನೆನಪಿನಲ್ಲಿ ನಾವು ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಮತ್ತು ಸತ್ಯನಾರಾಯಣ ಪೂಜಾ ಇಂಥವನ್ನೆಲ್ಲ. ಮತ್ತು ಇಲ್ಲಿ ನಮ್ಮ ತೆಳಗೆ ಹನುಮಂತನ ಗುಡಿಯೊಳಗೆ ಸಹಿತ ಅವನ ಮುಖ್ಯ ಸೇವಕ ಅವನು ಸಹಿತ ನಾವು ಅನೇಕ ಪೂಜೆಗಳನ್ನು ನೆರವೇರಿಸಿ ಎಲ್ಲ ಸಾರ್ವಜನಿಕರನ್ನು ಒಂದುಗೂಡಿಸಿ ಕಾರ್ಯಕ್ರಮಗಳನ್ನು ಮಾಡಬೇಕಂತ ನಾವು ವಿಚಾರ ಮಾಡ್ಕೊಂಡು ರೂಪರೇಷೆಗಳನ್ನು ಹಾಕ್ಕೊಂಡಿದ್ದೀವಿ. ಇದು ನಮ್ಮ ಗುಡಿ ಒಳಗೆ ನಾವು ಮುಖ್ಯ ಅಂತಂದ್ರೆ ರಾಮದೇವರು ಹನುಮಂತ ದೇವ್ರನ್ನ ಅಷ್ಟೇ ನೆನೆಸಿ ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಅನೇಕ ಸಾಕಷ್ಟು ಸ್ಥಳಗಳು ಇರ್ತಾವೆ, ಅಲ್ಲಿ ಬೇಕಾದ್ರೆ ಕಟ್ಟಿಸ್ಬೋದು, ಯಾರಾದರೂ ಕಟ್ಟಿಸ್ಬೋದು, ಅದಕ್ಕೇನಿಲ್ಲ. ಗುಡಿ ಕಾರ್ಯಕ್ರಮಕ್ಕೆ ಅದನ್ನು ಮತ್ತು ಈ ಸದ್ಯಕ್ಕೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿರೋದ್ರಿಂದ ಅದಕ್ಕೆ ನಾವು ಲಕ್ಷ್ಯ ಕೊಟ್ಟು ಅಂತಹ ಕಾರ್ಯಕ್ರಮಗಳನ್ನು ಸಾರ್ವಜನಿಕರನ್ನು ಒಳಗೊಂಡು ನಾವು ಮಾಡಬೇಕಂತ ನಮಗೆ ರಾಮದೇವರ ಸ್ತೋತ್ರಗಳು ಹಾಡುಗಳು ಹೀಗೆಲ್ಲ ಹಾಕೋಬೇಕು. ಮತ್ತು ಆ ರಾಮಾಂಜನೇಯ ಹಾಲ್ನಲ್ಲಿ ನಾವು ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಗಳನ್ನು ಕೂಡ ನೆರವೇರಿಸೋದು ಮಾಡೀವಿ. ಆಮೇಲೆ ಕೆಲವು ಎಲ್ಲರೂ ನಮ್ಮ ಸಂಭ್ರಮದಿಂದ ಮಾಡ್ಬೇಕಂತ ಮಾಡೀವಿ. ಇಲ್ಲೆಲ್ಲ ನಮ್ಮ ಜೊತೆಗೆ ನಮ್ಮ ಡೊಳ್ಳಿನ ಸಂಘಗಳಿವೆ, ಅವುಗಳನ್ನೆಲ್ಲ ಕರೆಸೋದು, ಅವ್ರ ಕಡೆಯಿಂದ ಅದನ್ನು ಡೊಳ್ಳು ಬಾರಿಸಿ ಎಲ್ಲ ಇದನ್ನು ಮಾಡಿ ಸಂಭ್ರಮದಿಂದ ಅಲ್ಲಿ ಮೇಲೆ ಗುಡಿಯಿಂದ ಆ ಭಜನಾ ಮಂಡಳಗಳನ್ನೆಲ್ಲ ಕರ್ಕೊಂಡು ಬಂದು ಸ್ವಾಗತ ಮಾಡಿ ಅವರು ರಾಮದೇವರ ಸೇವೆಯನ್ನು ಅವ್ರ ಕಡೆಯಿಂದ ಮಾಡಿಸೋದು, ಇವೆಲ್ಲ ನಮ್ಮ ಅನೇಕ ಕಾರ್ಯಕ್ರಮಗಳು. ಈ ರೀತಿ ನಾವು ಸಾರ್ವಜನಿಕ ಒಳಗೊಂಡು ಕಾರ್ಯಕ್ರಮ ಹಾಕ್ಕೋಬೇಕಂತ ಮಾಡಿ 15ರಿಂದ 20 ವರ್ಷದಿಂದ ಅತಿ ಉತ್ತಮ ಒಂದು ಸ್ಥಿತಿಗೆ ಏರಿದೆ ಮತ್ತು ಅಷ್ಟೇ ಜಗತ್ ಪ್ರಸಿದ್ಧಿಯೂ ಆಗಿದೆ ನಮ್ಮ ಹನುಮಂತೇವ್ರ ಗುಡಿ. ಹನುಮಪ್ಪ ಯಾಕಂತಂದ್ರೆ ಬಂದ ಭಕ್ತರಿಗೆಲ್ಲ ಯಾವುದೇ ಖಾಲಿ ಕೈಯಿಂದ ಕಳಿಸೋದಿಲ್ಲ. ಅವನು ಎಲ್ಲರ ಏನು ಇಚ್ಛೆಗಳಿದಾವಲ್ಲ ಅವನ್ನೆಲ್ಲ ಪೂರ್ತಿ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಅವರಿಗಿದೆ. ಅದೇ ರೀತಿ ಅವನು ಹನುಮಂತ ದೇವರು ಮಾಡ್ಕೋತ ಬಂದಿದ್ದರಿಂದ ದಿನದಿನಕ್ಕೆ ಅವನ ಮೇಲಿನ ಭಕ್ತಿ ಮತ್ತು ಶ್ರದ್ಧೆ ಎಲ್ಲ ಹೆಚ್ಚಾಗ್ತಾ ಗುಡಿಗೆ ಬರೋ ಜನಸಂಖ್ಯೆ ಭಕ್ತರ ಸಂಖ್ಯೆನೂ ಅತಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ಮತ್ತು ಒಬ್ಬರಿಂದ ಒಬ್ಬರಿಗೆ ಇದು ಬರೋದು ಮತ್ತು ನೆಟ್ ಸಹಿತ ಈಗ ನಮಗೆ ಮೀಡಿಯಾ ಸಹಿತ ಈಗ ಭಾಳ ಸಾಕಷ್ಟು ನಮಗೆ ಈ ಪ್ರಸಿದ್ಧಿಗೆ ಮಾಡಲಿಕ್ಕೆ ಕಾರಣ ಆಗಿವೆ. ಇಂಥ ಒಂದು ಪ್ರಸಂಗದೊಳಗೆ ಅವು ಹನುಮಂತ ದೇವರು ಎಲ್ಲರಿಗೂ ಬೇಕಾದವನಾಗಿ ಎಲ್ಲರ ಇಷ್ಟಾರ್ಥಗಳನ್ನು ಪೂರೈಸೋ ದೇವತೆ ಅಂತಂತ ಹೇಳಿ ಅವನು ಪ್ರಸಿದ್ಧಿ ಆಗಿದ್ದ. ಹೆಮ್ಮೆ ಅನ್ನಿಸ್ತದೆ, ಯಾಕಂದ್ರೆ ನಾವು ಎಲ್ಲ ಹೋರಾಟ ಮಾಡೇವ್ರಿ. ಅದ್ರ ಈಗ ರಾಮ ಪಾದುಕ ಪೂಜನಾ ಸಮಿತಿ ಅಂತ ದೊಡ್ಡದಾಗಿ ಮಾಡಿ ಅದರ ಜನಜಾಗೃತಿ ಮಾಡೇವ್ರಿ. ನಾವು ಕರ್ಸೇವಾಕ್ ಹೋಗಕ್ಕೆ ಪ್ರಯತ್ನ ಮಾಡೇವಿ, ನಮಗೆ ಬಿಟ್ಟಿಲ್ಲ. ನಾವು ಭಾಳ ಸಂತೋಷ ಆಕ್ಕದ್ರಿ. ನಮ್ಮೂರಾಗೂ ನಾವು ಕಾರ್ಯಕ್ರಮ ಮಾಡತ್ತೇವ್ರಿ. ನಾವು ಅವತ್ತು ಹನುಮಾನ್ ಮಂದಿರ ಅದ ರೀ ನಮ್ಮ ಕಡೆನೂ. ಅಲ್ಲಿ ಅವತ್ತು ಬೆಳಿಗ್ಗೆ ನಾವು ಅಲಂಕಾರ ಪೂಜೆ ಇಟ್ಕೊಂಡಿದ್ದೇವೆ ರೀ. 10 ಗಂಟೆಗೆ ನಾವು ಇದಕ್ಕೆ ಯಾರು ಸಂಬಂಧಪಟ್ಟವ್ರು ಅದಾರ, ಸಾಧಕರು ಅದಾರ, ಅವ್ರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅನ್ನ ಪ್ರಸಾದ ಇಟ್ಕೊಂಡೇವೆ ರೀ ಸಾರ್ವಜನಿಕರಿಗೆ. ಆನಂತರ ಸಂಜೆ ಕಡೆ ಮೆರವಣಿಗೆ ಮಾಡ್ತೇವೆ ರೀ, ಶ್ರೀರಾಮ ಮೂರ್ತಿ ಮೆರವಣಿಗೆನೂ ಮಾಡ್ತೇವೆ. ಆಮೇಲೆ ಸಾಯಂಕಾಲ ಎಲ್ಲ ಜನರಿಗೆ ಊರ ಜನರಿಗೆಲ್ಲ ರಂಗೋಲಿ ಹಾಕಿ 5 ದೀಪ ಇಡಲಿಕ್ಕೆ ನಾವು ಕರೆ ಕೊಡ್ತೇವೆ. ಈಗ ಅದು ಕರಪತ್ರ ಪ್ರಿಂಟ್ ಮಾಡಿ ಇನ್ನು 2 ದಿವಸದೊಳಗೆ ಎಲ್ಲರಿಗೆ ಹಂಚೋ ವ್ಯವಸ್ಥೆ ಮಾಡ್ತೇವೆ ರೀ. ಮಾಡಿ ಅದನ್ನು ಜನರಿಗೆಲ್ಲ ಅದ್ರ ಬಗ್ಗೆ ಮನವರಿಕೆ ಮಾಡಿ ಕೊಡಬೇಕು ರೀತಿಯೊಳಗೆ ಎಲ್ಲ ಕಾರ್ಯಕ್ರಮ ನಾವು ನಮ್ಮ ನವಲೂರು ಗ್ರಾಮದಾಗ ಮಾಡತ್ತೇವೆ ರೀ. ಅದು ಕೋರ್ಟ್ ತೀರ್ಮಾನ ಬಂದಿದ್ದರಿಂದ ಅದು ಆಗಿದ್ರಿ. ಅದು ಅವರ ಮಾಡಿದ್ರೆ ಅನ್ಬಾರ್ದು. ಅದ್ರ ಗೌರವ ಎಲ್ಲ ಹಿಂದೂಗಳಿಗೆ ಸಲ್ಲಬೇಕು. ಈ
ಶಿವಸೇನಾದವರು ಒನ್ ಟೈಮ್ ನಾವು ಮುಂಚೂಣಿ ಒಳಗೆ ಅದೇವ ಅಂತ ಹೇಳ್ಕೊತಿದ್ರು ಅವರು ಠಾಕ್ರೆ ಅದು ಇದ್ದಾಗ. ಈಗ ಅವರು ರಾಜಕೀಯ ಕೆಲವೊಂದು ಬದಲಾವಣೆಯಿಂದ ಆಗ್ತಾವ್ರಿ ಅವು ಆಗ್ತಾವ. ಅವರು ಅಲ್ಲಿ ಅವರು ಪ್ರಾದೇಶಿಕ ಪಕ್ಷ ಇರೋದ್ರಿಂದ ಅವ್ರ ರಾಜ್ಯಕ್ಕೆ ಅವ್ರಿಗೆ ಆಡಳಿತ ಬೇಕು. ಅವಾಗ ಇವರು BJP ಅವ್ರಿಗೆ ಸಹಕಾರ ಮಾಡಲಿದ್ದಕ್ಕೆ ಅವ್ರು ದೂರ ಹೋಗಿದ್ದಾರೆ. ಅವೆಲ್ಲ ಅವು ರಾಜಕಾರಣದ ಕಾರಣ ಇರ್ತಾವ್ರಿ. ಅದ್ರೊಳಗೆ ಎಲ್ಲನೂ ಅವ್ರದ್ದು ತಪ್ಪು ಅನ್ನೋಕ್ಕೂ ಬರೋದಿಲ್ಲ, ಇವ್ರದ್ದು ಎಲ್ಲ ಸರಿ ಅಂತ ಹೇಳಿಕ್ಕೂ ಬರೋದಿಲ್ಲ. ಅವು ಇರ್ತಾವ್ರಿ. ಆಮೇಲೆ ಇನ್ನೊಂದು ಏನದ ರೀ, ಈಗ ಉಳಿದೆಲ್ಲ ಪಕ್ಷದವರು ಅವರು ಹಿಂದೂ ವಿರೋಧಿಗಳಂತ ಇವ್ರು ಬಿಂಬಿಸ್ತಾರೆ. ಅವ್ರು ಆ ವಿರೋಧಿಗಳ ಆ ಥರನ ಅವರು ವರ್ತನೆ ಮಾಡ್ಕೊಂಡು ಹೊಂಟ್ಬಿಟ್ಟಾರೆ. ಅದು ನಿಲ್ಬೇಕು. ಹಂಗೆ ಉಳಿದೆಲ್ಲ ರಾಜಕಾರಣಿಗಳು ಅವ್ರವರು ಸಂದರ್ಭ ತಕ್ಕಂಗೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಈಗ ಅದು ಇವರು ಕಾಂಗ್ರೆಸ್ ನಾಯಕರು ಹೋಗಿ ಭಾಗವಹಿಸಿರೋ ತಪ್ಪೇನಿಲ್ಲ. ಮತ್ತು ಇಲ್ಲಿ ನುಗ್ಗಿಕೇರಿ ಹನುಮಂತ ದೇವ್ರಿಗೆ ಬರ್ತಾರೆ, ಮತ್ತು ಅಲ್ಲಿ ಹೋಗೋದಿಲ್ಲ ಅಂದ್ರೆ ಹೆಂಗದು? ಇಲ್ಲಿ ಬಂದಾರಲ್ಲ ಎಲ್ಲರೂ. ಅದನ್ನು ಇವರು ರಾಜಕಾರಣ ಅದ್ರಾಗ ಮಾಡಬಾರ್ದು. ನಮ್ಮಲ್ಲಿ ಇವರು ಅಡ್ವಾಣಿ ಜೋಶಿ ಅವ್ರನ್ನ ಬಿಟ್ಟು ಮಾಡ್ಲಿಕ್ಕೆ ಹೊಂಟಾರ ಅಂತ ಇತ್ತದ. ಅದು ಹಂಗೆಲ್ಲ ಮಾಡಬಾರ್ದು. ಇವರು ಹಿರಿಯರಿಗೆ ಅಪಮಾನ ಆಗೋ ಕೆಲಸ ಆಗಬಾರ್ದು. ಯಾಕಂದ್ರೆ ನಾವೆಲ್ಲ ಅವರು ಇದನ್ನು ನೋಡಿದವ್ರು ನಾವೆಲ್ಲ. ಅದು ಇವರು ಮಾಡಬಾರ್ದು. ಆಮೇಲೆ ಅವರು ಉಳಿದವ್ರು ಅವ್ರಿಗೆ ಯಾರಿಗೆ ಕರೆದಾರ ಅವರೆಲ್ಲರೂ ಹೋಗ್ಬೇಕು. ಮತ್ತು ಇನ್ನೊಂದು ಈ ಗುಡಿದ ಅಭಿವೃದ್ಧಿಗೆ ಅಲ್ಲಿರುವ ರಸ್ತೆ ಇಲ್ಲ ರೀ. ಆ ರಸ್ತೆ ಅಭಿವೃದ್ಧಿ ಮಾಡೋಕೆ ಮೊದಲೇ ಇಲ್ಲಿ ಜನಪ್ರತಿನಿಧಿಗಳ ಕ್ರಮ ತೊಗೋಬೇಕ್ರಿ. ಇಲ್ಲಿ ಇವ್ರು ಅರವಿಂದ್ ಬೆಲ್ಲದವ್ರು ಅದಾರಲ್ಲ ರೀ, ಅಲ್ಲಿ ರಸ್ತೆ ಅದ. ಈಗ ನಾವು ಧಾರವಾಡ ಕಡೆಯಿಂದ ಬರೋ ಮಂದಿ ಹಂಗೆ 5 ಕಿಲೋಮೀಟ್ರ್ ಸುತ್ತ ಹಾಕಿ ಬರಬೇಕಾಗ್ತೈತಿ. ಅದಕ್ಕೆ ಇಲ್ಲಿ ಶಾರ್ಟ್ಕಟ್ ಆಗತ್ತೆ. ಅಲ್ಲಿ ಮೊದಲು ಅದನ್ನು ರಸ್ತೆ ಮಾಡ್ಬೇಕ್ರಿ. ಬರೇ ಈಗ ನಾವು ಇದನ್ನು ಹೇಳಿದ್ರೆ ಆಗೋದಿಲ್ಲ. ಇದು ಹಿಂದೂ ದೇವಾಲಯ, ಸಾಕಷ್ಟು ಲಕ್ಷಾಂತರ ಭಕ್ತರು ಬರ್ತಾರೆ. ಮಳೆಗಾಲದಾಗಂತೂ ಭಾಳ ತೊಂದರೆ ಆಗ್ತೈತೆ. ರಾತ್ರಿ ಬರೋರಿಗಂತೂ ಭಾಳ ತೊಂದರೆ ಆಗ್ತೈತಿ. ಅದನ್ನು ನೋಡ್ರಿ ಎಲ್ಲ ಗೂಟುಗಲ್ಲಿ ಎದ್ದಾವೆ. ಅವನ್ನ ಮತ್ತು ಮೊದಲು ಆ ರಸ್ತೆ ಸರಿ ಮಾಡಲಿಕ್ಕೆ ಇಲ್ಲಿ ಜನಪ್ರತಿನಿಧಿಗಳ ಕ್ರಮ ತೊಗೋಬೇಕು. ಇದು ನಮ್ದು ಮೊದಲೇ ಆಗ್ರಹ ಆಯಿತು. ಭಾಳ ಹೆಮ್ಮೆ ಅನ್ಸುತ್ತಾ ಈ ಥರ ಕೆಲಸ ಮಾಡ್ತಿದ್ದಾರೆ ಮೋದಿ, ಇನ್ನೊಂದು ಸಲ ಬರಲಿ ಅಂತ ಅನ್ಸುತ್ತೆ. ನಮ್ಮ ಊರ ಪಕ್ಕನೇ ಅಂಜನಾದ್ರಿ ಬಳಿ ಮಾಡ್ತಾರೆ ಸರ್ ಪೂಜೆ ಪುರಸ್ಕಾರ ಎಲ್ಲ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ. ಅಲ್ಲಿಂದ ಟ್ರೈನ್ ಐತಿ, ಹಲವಾರು ಜನಗಳು ಹೋಗ್ತಾರೆ ಅಲ್ಲಿಂದ. ಹಿಂದೂ ಸಂಸ್ಕೃತಿ ಬಗ್ಗೆ ಅಯೋಧ್ಯೆ ಒಂದು ಒಳ್ಳೆ ಆಗಿದೆ, ತಲೆ ಎತ್ತಿ ಮೆರಕೈತದೆ ಅಂತ ಹೇಳ್ಬೇಕು ಸರ್ ಅಷ್ಟೇ. ಭಾರತ ಹಿಂದೂ ರಾಷ್ಟ್ರ ಅವಾಗಿತ್ತು, ಬಟ್ ಇವಾಗ ಅಂದರೆ ನಾವು ಸೆಕ್ಯುಲರ್ನ ಅನ್ನಿಸ್ಕೊಂಡಿದ್ವಿ. ಯಾಕಂದರೆ ಏಕತೆಯನ್ನು ಇಡೀ ವಿಷಯ ಒಂದು ವಾಸುದೈವ ಕುಟುಂಬ ಅಂತಂದು ಆಚರಣೆ ಮಾಡ್ತೀವಿ. ಯಾಕಂದರೆ ಎಲ್ಲ ಧರ್ಮಗಳು ನಮಗೆ ಬೇಕಾಗ್ತದೆ ಜೀವನದಲ್ಲಿ. ಒಂದೇ ಧರ್ಮ ಅವರು ಅದೇ ನಾವು ಎಲ್ಲ ಹಿಂದೂ ಮುಸ್ಲಿಮ್ ಕ್ರೈಸ್ತ ಎಲ್ಲರೂ ಒಂದಾಗಿ ಬಾಳ್ಬೇಕು. ಹಿಂದೂ ಅಂದರೆ ಅದೊಂದು ಸನಾತನ ಒಂದು ಧರ್ಮ ಅಂತ ಹೆಸರಿಗೆ ಕರಿತೀವಿ. ಅದು ಕ್ರಮೇಣವಾಗಿ ಜನ್ರೇಷನ್ ಅಂತಂದು ಕರಿತೀವಿ. ಈಗ ಮಾಡಿದ ತಕ್ಷಣ ಅದು ಜಾರಿಗೆ ಆಗಂಗಿಲ್ಲ. ಈ ಪ್ಲಾಸ್ಟಿಕ್ ನಿಷೇಧ ನಾವು 2019ರಿಂದ ಭಾಳ ದಿನ ಕಾಲತ್ತು, ಬಟ್ ಇನ್ನಾದ್ರೂ ಸಂಪೂರ್ಣವಾಗಿ ಆಗಿದೆಯಾ? ಆಗಿಲ್ಲ. ಹಂಗೆ ಅದು ಆಗ್ಬೇಕಪ್ಪ ಅಂತಂದ್ರೆ ಅದನ್ನು ಅನುಭವ ಆಗ್ಬೇಕು ಅವಂಗೆ. ನಾನು ಕಾಯ್ದೆಯಾಗಿ ಜಾರಿಗೆ ತಂದಿದ್ದೀವಿ, ಬಟ್ ಅದು ಜಾರಿಗೆ ಆಗ್ತಾಯಿಲ್ಲ ಅಂತಂದರೆ ಅದು ಇನ್ನೂ ತಳಮಟ್ಟದಲ್ಲಿ ಮುಟ್ತಾಯಿಲ್ಲ ಅಂತ ಅರ್ಥ. ಅಂದರೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಅದ್ರ ಬಗ್ಗೆ ಅವನಿಗೆ ಅನುಭವ ಆಗಬೇಕಲ್ಲ. ಅನುಭವ ಆಗಿದ್ಮೇಲೆ ಅದು ಅವಾಗ ಅವನಿಗೆ ಅರ್ಥ ಆಗ್ತದೆ. ಯಾವ್ದಾರಲ್ಲಿ ಹಂತವಾಗಿ ಗೊತ್ತಾಗ್ತದೆ. ಈಗ ನಾವು ಹಿಂದೂ ರಾಷ್ಟ್ರ ಇದು ಯಾಕೆಂದರೆ ಸ್ವಲ್ಪ ಕ್ಯಾಸ್ಟಿಸಮ್ ಸ್ವಲ್ಪ ಏನಾಗಬೇಕು, ಸ್ವಲ್ಪ ಅವಾಯ್ಡ್ ಆಯ್ತು ಅಂದ್ರೆ ಏನು ಸಮಸ್ಯೆ ಆಗ. ಅವ್ರು ಮಾಡೋ ಉದ್ದೇಶ ಅಂದ್ರೆ ಏನು, ಅವ್ರು ತಮ್ಮ ಒಂದು ವೋಟ್ ಬ್ಯಾಂಕ್ ಇಲ್ಲಿ ಸಾಮಾನ್ಯ ಜನರು ಸಾಯ್ತಾಯಿದ್ರು. ಅವ್ರೇನೆಲ್ಲ ಏನು ಸಮಸ್ಯೆ ಆಗಲ್ಲ ಅವರಿಗೆ, ಬಟ್ ಅವ್ರೇನಪ್ಪ ವೋಟ್ ಬ್ಯಾಂಕ್ ಸಲ ಮಾಡ್ತಿರ್ತಾರೆ. ಅದು ಅದೇನಂತ ಅನ್ನೆಸೆಸರಿ ತಮ್ಮ ಜಾತಿ ಬಲ ಇಟ್ಕೊಂಡು ಅವ್ರು ಅಧಿಕಾರಕ್ಕೆ ಬಂದಿರ್ತಾರೆ. ಹಂಗಾಗಿ ನಾವು ಸಾಮಾನ್ಯ ಜನರು ಏನಿದೆಯಲ್ಲ ಅದನ್ನು ನಾವು ಸಮತೋಲವಾಗಿ ನಮ್ಗೆ ಗೊತ್ತಿರಬೇಕು. ಅದನ್ನು ಕಾನೂನು ಕೈ ತೊಗೊಳಕ್ಕೆ ಹೋಗ್ಬಾರ್ದು ಅಷ್ಟೇ. ಈಗ ಅಯೋಧ್ಯ ಮಂದಿರದ ಏನೊಂದು ಉದ್ಘಾಟನೆಯನ್ನು ಜನವರಿ ತಿಂಗಳಲ್ಲಿ 2024ಕ್ಕೆ ಏನೊಂದು ಉದ್ಘಾಟನೆ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಇಷ್ಟು ಸುಮಾರು ವರ್ಷಗಳ ಕಾಲದಿಂದ ನಾವು ಹೋರಾಡಿದ್ದು, ನಮ್ಮದನ್ನು ನಮ್ಮ ಹಕ್ಕನ್ನು ನಾವು ತಗೊಳ್ಳಿಕ್ಕೇ ನಾವು ಇಷ್ಟೆಲ್ಲ ಬಡದಾಡೋಂಥ ಪರಿಸ್ಥಿತಿ ಬಂದಿದೆ. ಮೂಲತಃ ಆಗಿರ್ತಕ್ಕಂಥ ಹಿಂದೂಸ್ತಾನದಲ್ಲಿ ನಾವು ನಮ್ಮ ಆರಾಧ್ಯ ದೈವವಾದಂತಹ ಮೂಲರಾಮ ಅವರ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಏನೋ ಒಂದು ಅನುಕೂಲವಾದಂಥ ಪರಿಸ್ಥಿತಿ ಬಂದು ಈಗ ಉದ್ಘಾಟನೆ ಆಗ್ತಿದೆ. ತುಂಬ ಖುಷಿ ವಿಚಾರ. ಅದಕ್ಕೆ ದೇಣಿಗೆ ಕೊಡೋದಾಗಿರ್ಬೋದು, ಏನೇ ಆಗಿರ್ಬೋದು, ಅದು ನಮ್ಮ ಖುಷಿ ವಿಚಾರದಿಂದ ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಪ್ರಫುಲ್ಲತೆ ಅನ್ನೋಕ್ಕಿಂತ ನಮಗೇನು ಅನಿಸೋದು ಅಂದರೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಒಂದು ಏನು ಹೇಳ್ಬೇಕಂತಂದರೆ ಇದರಲ್ಲಿ ನಾವು ಮೂಲರಾಮನ ನಾವು ನಂಬಿ ನಾವು ನಡೀತಾ ಇದ್ದೀವಿ ಅಂತಂದರೆ ದರ್ಶನ ತೊಗೊಳ್ಳಿಕ್ಕೆ ಅಂತಂದರೆ ಜೀವನ ಪಾವನ ಆದಂಗೆ. ಜೀವನದಲ್ಲಿ ಒಬ್ಬ ಮನುಷ್ಯ ಮುಂದೆ ಬರಬೇಕಿತ್ತಂದರೆ ಗುರುಬಲ ಬೇಕು, ಮತ್ತು ಹಾಗೆ ದೈವಬಲನೂ ಬೇಕು. ಎರಡೂ ಸಮಾನ ರೀತಿಯಲ್ಲಿದ್ದಂದರೆ ಮನುಷ್ಯ ಯಶಸ್ಸು ಗಳಿಸಲಿಕ್ಕೆ ಒಂದು
ಸಾಧ್ಯ ಆಗ್ತದೆ. ಯಾವುದೇ ಮಠ ಆಗಿರ್ಬೋದು ಅಥವಾ ಯಾವುದೇ ಒಂದು ರಿಲಿಜಿಯಸ್ ಪ್ಲೇಸ್ ಆಗಿರ್ಬೋದು, ಅಲ್ಲಿ ಏನಿದೆಲ್ಲ ನಮ್ಮದು ನಂಬಿಕೆ, ನಮ್ಮದು ಏನಿರ್ತದಲ್ಲ, ನಾವು ವಿಶ್ವಾಸ ಇಟ್ಕೊಂಡು ಹೋಗಿರ್ತೀವಿ ನಾವು ಅಲ್ಲಿ, ಅದು ಇಂಪಾರ್ಟೆಂಟ್ ಹೊರತು ಅದಕ್ಕಿಂತ ಮೇಲಾಗಿ ಯಾವುದಿಲ್ಲ ನನ್ನ ವಿಚಾರದಲ್ಲಿ. ಭಾರತದ ರಾಜಕಾರಣ ಅನ್ನೋಕ್ಕಿಂತ ನಮ್ದು ಏನಿದೆಲ್ಲ, ನಮ್ಮ ಧರ್ಮ ನಾವು ರಕ್ಷಣೆ ಮಾಡಲಿಕ್ಕೇನಿದೆ ನಾವು ಹೋರಾಡಬೇಕಾಗಿದೆ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಎಲ್ಲರೂ ಹೋಗ್ಬೇಕಂತ ಅಂದ್ಕೊಂಡಿವಿ, ಆದರೂ ಹೋಗೋಕ್ಕಾಗಲ್ಲಲ್ಲ ನಮಗೆ. ಅಷ್ಟು ದೂರ ಒಂದಾಗುತ್ತೆ, ಜನನೂ ಭಾಳ ಇನ್ವೈಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಹೋಗೋಕ್ಕಲ್ಲ. ಏನಿಲ್ಲ, ನಾವು ಹಿಂದೂ ಆಗಿ ಮತ್ತಿಟ್ಟು ಗ್ರೇಟ್ಫುಲ್ ಮಾಡತ್ತೀವಿ. ಯಾಕಂದ್ರೆ ಇಷ್ಟು ವರ್ಷ ಆಗಿಂದ ಇದೊಂದು ದೊಡ್ಡದೊಂದು ಮಂದಿರ ಕಟ್ತಾರಂದ್ರೆ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತಂದ್ರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೆ. ಈಗ ಆಲ್ಮೋಸ್ಟ್ ಎಲ್ಲರೂ ಹೋಗ್ಬೋದು. ಮೋದಿ ಪುಣ್ಯಲಿಂತ್ರ ಎಲ್ಲ ಗ್ರೇಟ್ಫುಲ್ ಚೆನ್ನಾಗಿ ಆಗ್ತವೆ. ಹಿಂದುತ್ವದ ಬಗ್ಗೆ ಅವ್ರ ಕೆಲಸ ನೋಡಿ, ದೇಶದ ಬಗ್ಗೆ ಅಂತೂ ಪ್ರೌಡ್ ಫೀಲ್ ಮಾಡ್ಬೇಕು ಎಲ್ಲರೂ. ಇಂಡಿಯಾದೊಳಗೆ ಅದೀವಿ ಅಂದರೆ ನಮ್ಮ ಇಂಡಿಯಾ ಅಂದ್ರೆ ಅದನ್ನು ತುಂಬ ಸುಂದರವಾದ ನಮ್ಮದು ದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.